ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಐರ್ಯಾಣಂ ನಮೋ ವಜ್ಜಾಯಾಣಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅವಿರಲ ಶಬ್ದಗನೌಗಲ ಪ್ರಕ್ಷಾಲಿತ ಸಕಲ ಭೂತಲ ಮಲಕಲಂಕ ಮುನಿವಿರುಪಾಸಿತ ತೀರ್ಥ ಸರಸ್ವತಿ ಹರಿತನೋದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾದ್ಯೋ ಜೈನಧರ್ಮೋऽस्तु ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಲಕ್ಷ್ಮೀನಿವಾಸನಿಲಯಂ ವಿಲೀನವಿಲಯಂ ನಿಧಾಯ ರದಿವೀರಂ ಆತ್ಮಾನುಶಾಸನಮಹಂ ವಕ್ಷೇ ಕ್ಷಾಯ ಭವ್ಯಾನಾಂ ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ದಶಲಕ್ಷಣ ಪರ್ವದ ಆತ್ಮಾರಾಧನೆಯ ನಂತರ ಪುನಃ ನಮ್ಮ ಸ್ವಾಧ್ಯಾಯ ಮುಂದುವರಿಸುತ್ತಿದೆ. ಎಲ್ಲಿವರೆಗೆ ಚರ್ಚೆ ಆಗಿತ್ತು ನೆನಪಿದೆ? 37ನೇ ಶ್ಲೋಕದವರೆಗೆ ನಮ್ಮ ಚರ್ಚೆ ಆಗಿದೆ. ಇಲ್ಲೇನು ಪ್ರಕರಣ ಬರ್ತಾ ಇದೆ, ಸಂದರ್ಭ ಏನಿದೆ, ಯಾವ ವಿಷಯ ವಾಸನೆ, ವಿಷಯ ಕಾಮನೆ ಇದೆ, ಪಂಚೇಂದ್ರಿಯ ವಿಷಯಗಳ ಆಸೆ ಇದೆ, ಅದರ ಬಗ್ಗೆ ಆಚಾರ್ಯರು ವಿಚಾರ ಮಾಡ್ತಿದ್ದಾರೆ. ಇದರ ವಿಚಾರ ಯಾಕೆ ಮಾಡ್ತಾ ಇದ್ದಾರೆ? ಯಾಕಂದರೆ ಹಿಂದೆ ಆಚಾರ್ಯ ಏನು ಹೇಳಿದರು ನೆನಪಿದೆ? ಎಲ್ಲ ಮರ್ತೋಗಿದೆ, ಎಲ್ಲ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇರೋದು ನಾನು, ವಾರಕ್ಕೊಂದು ತಿಂಗಳಿಗೊಂದಾದರೂ ಎಕ್ಸಾಮ್ ತಗೋಬೇಕು ಎಲ್ಲರಿಗೂ ಅಂತ. ಎಲ್ಲರಿಗೂ ಏನನ್ಸ್ಬಿಟ್ಟಿದೆ, ಧರ್ಮ ಅಂದ್ರೆ ಏನು ಮಾಡೋದಿಲ್ಲ, ಕುಚ್ ನೈ ಕರ್ನೆ ಕಾ ನಾಮ್ ಧರ್ಮ ಹೋತಾ ಹೈ, ಕುಚ್ ಮತ್ ಕರೋ. ಮನ್ಸಲ್ಲಿ ಇಮೇಜು ಅದೇ ತರ ಕ್ರಿಯೇಟ್ ಆಗ್ಬಿಟ್ಟಿದೆ. ಧರ್ಮ ಅಂದ್ರೆ ಬಸ್ ಪಡೇರೋ, ಧರ್ಮ ಅಂದ್ರೆ ಬೈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಕರ್ಮಠ ಪುರುಷಾರ್ಥಿ ಜೀವ, ಧಾರ್ಮಿಕ ಜೀವ ಇರ್ತಾನೆ. ಸಣ್ಣಾರೇನಾ? ಪ್ರಪಂಚದಲ್ಲಿ ಎಷ್ಟು ಪುರುಷಾರ್ಥಿ ಜೀವಿಗಳಿರ್ತಾರಲ್ಲ, ಆ ಎಲ್ಲ ಪುರುಷಾರ್ಥಿ ಜೀವಿಗಳಲ್ಲಿ ಮೊದಲನೇ ಸ್ಥಾನ ಧಾರ್ಮಿಕ ಜೀವಿದಿದೆ. ಧಾರ್ಮಿಕ ಜೀವ ಕೆಲಸ ಕಾರ್ಯ ಬಿಟ್ಟು ಏನು ಮಾಡದೆ ಓದ್ಲ ಹೊಡಿತಾ ಇದ್ರೆ भले धार्मिक व्यक्ति नहीं है,
ಇವಂದೇನೋ ಬೇರೆ ವಿಚಾರ ನಡೀತಾ ಇದೆ. ಇನ್ನೊಂದು ವಿಷಯ ಏನು ಅಂದರೆ, ಸಾಂಸಾರಿಕ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಮಗೆ ತುಂಬಾ ಪ್ರಯತ್ನ ಬೇಕು ಅನ್ಸುತ್ತೆ. ಮಕ್ಕಳನ್ನು ಓದಿಸ್ಬೇಕಾದ್ರೆ ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಪತಾನಿ ಅದರಲ್ಲಿ ತುಂಬಾ ಪ್ರಯತ್ನ ಬೇಕು ಅನ್ಸುತ್ತೆ. ಮತ್ತೆ ಧರ್ಮದ ವಿಚಾರ ಅರ್ಥ ಮಾಡ್ಕೋಬೇಕಾದ್ರೆ ಏನನ್ಸುತ್ತೆ, ಇದಕ್ಕೇನು ಪ್ರಯತ್ನ ಬೇಕಾಗಿದೆ, ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಕೇಳ್ಕೊಂಡ್ರೆ ಧರ್ಮ ಅರ್ಥ ಆಗ್ಬಿಡುತ್ತೆ. ಸುಮ್ಮನೆ ನಿಜವಾಗಿ ಜಿನ್ವಾಣಿ ಅರ್ಥ ಮಾಡ್ಕೊಳ್ಳಿಕ್ಕೆ ಓದಕ್ಕೆ ತುಂಬಾ ಪ್ರಯತ್ನ ಬೇಕು. ऐसा समझो कि ಸಾಂಸಾರಿಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಬೇಕು, ಅದರ 10ರಷ್ಟು ಪ್ರಯತ್ನ ಜಿನ್ವಾಣಿ ಅರ್ಥ ಮಾಡ್ಕೊಳ್ಬೇಕು. ಆಗ ಜಿನ್ವಾಣಿ ಅರ್ಥ ಆಗುತ್ತೆ. तब जाकर के थोड़ी बहुत समझ आती है. ಇಲ್ಲ ಅಂದ್ರೆ ಜ್ಞಾನ ಇಲ್ಲದೇನೆ ಜೀವನ ಮುಗಿದೋಗುತ್ತೆ. ಸಾಮ್ಯಾರೇನ ಮನುಷ್ಯ ಭಾವ ಉತ್ಪನ್ನ ಆಗಿಯೂ ಜ್ಞಾನ ಇಲ್ಲದೇನೆ ಜೀವನ ಮುಗಿದೋಗ್ಬಿಡುತ್ತೆ. ಏನ್ ಮಾಡೋದು? ನಮ್ಮ ಮನಸ್ಸಲ್ಲಿ ಏನಾದ್ರೂ ಧಾರ್ಮಿಕ ಜೀವಿದ ಈ ತರ ಒಂದು ಪಿಕ್ಚರ್ ಇದ್ರೆ ಎಲ್ಲರೂ ಮೊದಲು ಅದನ್ನ ತೆಗೆದಾಕ್ಬಿಡೋದು. ये कुछ गलत पाठ समाज ने पढ़ाया हम लोगों को, ऐसा नहीं होता. आप पहले से जितने पुराण शास्त्र जो कुछ भी हैं पढ़ो. ಮುನಿಗಳ ಜೀವನ ನೋಡೋದು, ಅಥವಾ ಸಮ್ಯಕ್ ದೃಷ್ಟಿ ಶ್ರಾವಕನ ಜೀವನ ನೋಡೋದು, ಆ महान पुरुषार्थी जीव है वो सब. महान पुरुषार्थी नहीं बैठते वो. अच्छा, अपने लिए समय कोई नहीं निकालता. ना माय टाइम होता है ना, तो ನನಗೋಸ್ಕರ ಸಮಯ ಅಂತೂ ಈ ಯಾವ ಸಮಯ ದೃಷ್ಟಿನೂ ತೆಗೆಯೋದಿಲ್ಲ. ನನಗೋಸ್ಕರ ಮನೆ ಶರೀರಕ್ಕೆ लिए ಇದು ನನ್ನ ಟೈಮ್ ಇದೆ. ನನ್ನ ಟೈಮಲ್ಲಿ ಏನು ಮಾಡ್ತೀಯಪ್ಪ ನೀನು? ನಮ್ಮ ಟೈಮಲ್ಲಿ ನಾವೆಲ್ಲ ಪಾಪನೆ ಮಾಡ್ತೀವಿ. ಹಾಗಾಗಿ ಧಾರ್ಮಿಕ ವ್ಯಕ್ತಿ ಅಂದ ತಕ್ಷಣ ಪುರುಷಾರ್ಥ. ಇದು ಆಚಾರ್ಯರ ವಚನಗಳಿದೆಯಲ್ಲ, ಇದು ಪುರುಷಾರ್ಥ ಇಲ್ಲದೆ ಅರ್ಥ ಆಗೋದಿಲ್ಲ. ಪುರುಷಾರ್ಥ ಕರ್ನಾ ಪಡೇಗ. ಎಲ್ಲಿಂದ ಏನೇನು ಪ್ರಕರಣ ಬರ್ತಾ ಇದೆ, ಆಚಾರ್ಯರು ಏನ್ ತಿಳಿಸ್ತಾ ಇದ್ದಾರೆ, ಈ ಕಹಾಸೆ ಪ್ರಕರಣ ಅರೆ ಮೊದಲಿಂದ ಆಚಾರ್ಯ ಏನ್ ಹೇಳಿದ್ರು ಕಿ ನಿನಗೆ ಜ್ಞಾನ ಇಷ್ಟ ಆಗೋದಿಲ್ಲ. ಗ್ರಂಥ ಸ್ವಾಧ್ಯಾಯ ಪ್ರಾರಂಭ ಮಾಡಿದ್ರಲ್ಲ, ಮೊದಲೇನು ಹೇಳಿದ್ರು ಕಿ ಆಚಾರ್ಯರಿಗೆ ಗೊತ್ತಿದೆ ಕಿ ನಿನಗೆ ನಾನೀಗೇನು ಮುಂದೆ ಆತ್ಮಾನುಶಾಸನದಲ್ಲಿ ಹೇಳೋನಿದ್ದೀನಿ ಇದು ಯಾವುದು ಇಷ್ಟ ಆಗೋದಿಲ್ಲ. आचार्य खुद कह रहे हैं, जैसे डॉक्टर कहते हैं ना, तुम्हें दवाई अच्छी थोड़ी लगेगी, इंजेक्शन तो लगाना पड़ेगा. तो चिल्लाना हो तो चिल्लाओ, लगाना तो पड़ेगा. तो ಆಚಾರ್ಯ ಹೇಳ್ತಿದ್ದಾರೆ ನಿನಗೆ ಇಷ್ಟ ಆಗೋದಿಲ್ಲ, ಆದ್ರೂ ನೀನು ಇದರಲ್ಲಿ ಸ್ವಾಧ್ಯಾಯದಲ್ಲಿ ಮುಂದುವರಿಸಿದ್ರೆ ನಿನಗೆ ನಿಯಮದಿಂದ ಉತ್ತಮ ಸುಖ ಸಿಗುತ್ತೆ. तो ಜೀವಕ್ಕೆ ಏನ್ ಅನ್ಸ್ಬಿಡ್ತು, ಓದ್ಕೊಂಡು ಹೋದ್ರೆ ಉತ್ತಮ ಸುಖ ಸಿಗುತ್ತೆ ಕಿ ನೈ ಓದ್ಕೊಂಡು ಹೋದ್ರೆ ಸಿಗೋದಿಲ್ಲ, ಅರ್ಥ ಮಾಡ್ಕೋಬೇಕಲ್ಲ. ಆಚಾರ್ಯ ಹೇಳಿದ್ರು ಇವನು ಓದಿದ್ರು ಅರ್ಥ ಯಾಕೆ ಮಾಡ್ಕೊಳ್ಳೋದಿಲ್ಲ. ಅಲ್ಲಿಂದ ವಿಚಾರ ಪ್ರಾರಂಭ ಆಯಿತು. ಈಗೆಲ್ಲಿ ಬಂದು ತಲುಪಿದೆ ಕಿ ವಿಷಯಾಂಧನಾಗಿದ್ದಾನೆ. ಇಂದ್ರಿಯ ವಿಷಯಗಳ ಆಸೆ ಎಷ್ಟು ವಿಕೃತ ವಿರೂಪ ಆಗ್ಬಿಟ್ಟಿದೆ ಅಂದ್ರೆ ಅದರಲ್ಲಿ ಬೇರೆ ಏನು ಕಾಣಿಸೋದೇ ಇಲ್ಲ ಅವನಿಗೆ. ಹಮೇಶ ಹೋತಾಯನ ಪುತ್ರ ವ್ಯಾಮೋಹ, ಪುತ್ರಿ ವ್ಯಾಮೋಹ. ಯಾವ ಕೆಲವೊಂದು ಜನರಿಗೆ
ದೇಹ ವ್ಯಾಮೋಹ, ಅದ್ರಲ್ಲಿ ಬೇರೆ ಏನು ಕಾಣಿಸೋದೇ ಇಲ್ಲ, ಸರಿ ತಪ್ಪು. ಹೀಗೆ ಎಲ್ಲಕ್ಕಿಂತ ದೊಡ್ಡ ವ್ಯಾಮೋಹ ಇದೆ ಇಂದ್ರಿಯ ವಿಷಯಗಳ ವ್ಯಾಮೋಹ. इंद्रिय विषय ऐसे हैं कि इसमें इसको कुछ भी दिखाई नहीं देता. जो कुछ दिखता है, जो कुछ सुनता है, वो सब इंद्रिय विषयों के लिए. ಅರ್ಥ ಆಗ್ತಿದೆ? ನಾವು ಏನೇನು ಕೇಳ್ತೀವಿ, ಏನೇನು ನೋಡ್ತೀವಿ, ಅದೆಲ್ಲವೂ ಇಂದ್ರಿಯ ವಿಷಯಗಳಿಗೋಸ್ಕರ ಮಾತ್ರ. ಅಲ್ಲಿ ಇಂದ್ರಿಯ ವಿಷಯ ಇಲ್ಲದೆ ಇದ್ರೂ ಮಧ್ಯದಲ್ಲಿ ಇಂದ್ರಿಯ ವಿಷಯ ತಗೊಂಡ್ಬರ್ತೀವಿ. ಆದರೆ कुछ भी देखना, कुछ भी सुनना तो मात्र इंद्रियों के लिए और कुछ नहीं. ಆಚಾರ್ಯ ಹೇಳ್ತಾ ಅಂಧಾದಯಂ ಸೂತ್ರ ಬಂತಲ್ಲ ಇಲ್ಲಿ 35, अंधादयो महानंदो. समय समझ में आ रहा है ना? अंधों से भी महाअंधे है. ಕುರುಡರಲ್ಲೂ ಮಹಾಕುರುಡ. ಯಾಕಂದ್ರೆ ಕುರುಡನಿಗೆ ಬರೀ ಸಂಸಾರ ಕಾಣಿಸೋದಿಲ್ಲ, ಬೇರೆದೆಲ್ಲ ಅನುಭವಕ್ಕೆ ಬರ್ತಾ ಇದೆ, ಇವನಿಗೆ ಏನೂ ಅನುಭವಕ್ಕೆ ಬರ್ತಾ ಇಲ್ಲ. ಬರೀ ಮನುಷ್ಯ ಅಂದ್ರೆ 5 ಇಂದ್ರಿಯಗಳ ದೊಡ್ಡ ಬಾಕ್ಸ್ ಅನ್ನೋ ಕಾಣಿಸುತ್ತೆ. ಅವು ಕುಚಿನಿ. ಶಿಷ್ಯ ಪ್ರಶ್ನೆ ಕೇಳಿದ, ಹಾಗಾದ್ರೆ ಯಾವ ವಿಷಯಾಂಧನಾಗ್ಬಿಟ್ಟಿದ್ದಾನೆ, ಈ ವಿಷಯಾಂಧತೆಯನ್ನು ದೂರ ಮಾಡೋದು ಹೇಗೆ? ಈ ವಿಷಯಾಂಧತೆ ನ ಬಿಟ್ಟು ಜ್ಞಾನಾತ್ಮಕ ಜೀವನ ಜೀವಿಸೋದು ಹೇಗೆ? ಆಚಾರ್ಯ ಹೇಳ್ತಾರೆ, ಇದಕ್ಕೆ ಒಂದೇ ಒಂದು ಮೂಲ ಉಪಾಯ ಇದೆ, ನಿಷ್ಕಾಮತೆ. निकांक्षित अंग, इसका एक ही उपाय है. यदि तुम्हें इंद्रियों से मुक्त होना हो, ನಿನಗೊಂದು ವೇಳೆ ಮುಕ್ತವಾದ ಆತ್ಮಮಯ ಚೈತನ್ಯಮಯ ಜೀವನ ಜೀವಿಸೋದಾದ್ರೆ, ನಿನಗೆ ಉತ್ತಮ ಸುಖದ ಜೀವನ ಜೀವಿಸೋದಾದ್ರೆ ಬೋಲೆ ನಿಕಾಂಕ್ಷಿತನಾಗು. ಇದು ಒಂದೇ ಉಪಾಯ ಇದೆ. ಅದನ್ನ ಆಚಾರ್ಯ ನೆಗೆಟಿವ್ ಆಗಿ ಹೇಳ್ತಾರೆ, ಯಾಕಂದ್ರೆ ಪಾಸಿಟಿವ್ ಅರ್ಥ ಆಗೋದಿಲ್ಲ ಇವನಿಗೆ. तो क्या बोलते हैं? आशागर्तः प्रतिप्राणी यस्मिन् विश्वमणुपमम् कस्य किम कियदायाति वृथा वो विषयेषिता. बोले ನೀನು ವಿಷಯಾಂಧನಾಗಿ ಏನ್ ಮಾಡ್ತೀಯ? विषयों में अंधा होकर मिलेगा क्या तुम्हें? ये तो बताओ. क्योंकि ಯಾಕೇನು ಸಿಗೋದಿಲ್ಲ? बोले आशागर्तः प्रतिप्राणी. प्रतिप्राणी तो छोड़ो ना, घर का माहौल देखो, क्या बढ़िया माहौल है. सब में इतने इतने बड़े बड़े गड्ढे भर रखे में आ रहे ना. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಇಡೀ ಪ್ರಪಂಚ ತುಂಬಿದ್ರೂ ತುಂಬದೇ ಇರುವಷ್ಟು ಹೊಂಡಗಳಿದೆ ಪ್ರತಿಯೊಬ್ಬರ ಮನಸ್ಸಲ್ಲಿ. ಮನೆಯಲ್ಲಿರೋದು ಮನೆಯವರಿಗೆ ಸಾಕಾಗ್ತಾ ಇಲ್ಲ, ಪ್ರಪಂಚದಲ್ಲಿ ಯಾರಿಗೇನು ಸಾಕಾಗುತ್ತೆ? ಒಬ್ಬೊಬ್ಬ ವ್ಯಕ್ತಿಯ ಹೊಂಡ ಇಷ್ಟು ದೊಡ್ಡದಿದೆ, ಆ ಹೊಂಡದಲ್ಲೂ ಕೂಡ ವೆರೈಟಿಗಳಿದೆ. ಒಬ್ಬೊಬ್ಬನ ಹೊಂಡ ಒಂದೊಂದು ತರ ಇದೆ, ವೆರೈಟಿ ಇದೆ ಅದರಲ್ಲೂ, ಅದು ತುಂಬೋದೇ ಇಲ್ಲ. ಪ್ರಶ್ನೆ ಇದೆ ನಮಗೆಲ್ಲ ಆಚಾರ್ಯರದ್ದು, ಅದು ತುಂಬೋದಿಲ್ಲ ಅಂತ ಗೊತ್ತಿದ ಮೇಲೆ ಯಾರಿಗೆ ಎಷ್ಟೆಷ್ಟು ಕೊಡೋಕ್ಕಾಗುತ್ತೆ? ಎಲ್ಲರಿಗೂ ಎಷ್ಟೆಷ್ಟು ಬೇಕಾಗಿದೆ, ಯಾರಿಗೆಷ್ಟು ಕೊಡೋದು? ಹೋತಾ है ना? ಯಾವಾಗ ಅಬ್ ತು ನಿಕಲ್ ಗಯೆ. ಮೊದಲಿನ ಸಮಯದಲ್ಲಿ ಏನಾಗ್ತಿತ್ತು, ಮನೆಯಲ್ಲಿ ತಿಂಡಿ ಮಾಡಿದ್ದಾರೆ, ಫುಲ್ ಲಿಮಿಟೆಡ್, ಆ ಮಕ್ಕಳಿದ್ದಾರೆ 10-15 ಜನ, तो क्या करना? ಎಲ್ಲ ಮಕ್ಕಳಿಗೂ ಇರೋದೆಲ್ಲ ಒಬ್ಬನಿಗೆ ಬೇಕಾಗಿದೆ. लाडू बनाया, बूंदी का लाडू. और जितने बने सब एक ही को चाहिए. उस बच्चे को लगता है मैं ही खा जाऊं सब कुछ. तो ಮನೆಯಲ್ಲಿರೋ ಅಮ್ಮ ಅಜ್ಜಿ ಏನ್ ಮಾಡ್ತಾರೆ?
ವಾರ್ನಿಂಗ್ ಮೊದಲೇ ಒಂದೇ ಸಿಗುತ್ತೆ. ನಂಗೆ ಬೇಡ ಬೇಡ ಅಂದ್ರೆ ಹೋಗೋ, ನೀನು ಸಿಗೋದಿಲ್ಲ. ಒಬ್ಬರಿಗೊಂದೇ ಒಂದ್ ತಿಂದ ಏನು ಪ್ರಯೋಜನ, ನನಗಂತೂ ಇಷ್ಟೆಲ್ಲ ಬೇಕಾಗಿದೆ. ಬೋಲ್ ಹಾಗಾದ್ರೆ ನಿನಗೆ ಉಪಾಯ ಇದೆ, ನೀವು ಒಂದು ತಿನ್ಬೇಡ. ಯಾಕಂದ್ರೆ ಒಂದು ತಿಂದ್ರೆ ನೀನ್ ಸಮಾಧಾನ ಆಗೋದಿಲ್ಲ. ಬೋಲೆ ತುಮ್ ಕುಚ್ ಭಿ ಮತ್ ಖಾओ. ಆಶಾಗರ್ತಃ ಪ್ರತಿ ಪ್ರಾಣಿ, ಪ್ರತಿಯೊಂದು ಪ್ರಾಣಿಯ ಹೊಂಡ ಇಷ್ಟು ದೊಡ್ಡದಿದೆ. ಕ್ಯಾ ಕರೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ ನಿಷ್ಕಾಂಕ್ಷಿತ ನಿಷ್ಕಾಮತೆ. ಯಾವಾಗ ನಿಷ್ಕಾಮ ಜೀವನ ನಡೆಯುತ್ತೆ ಆಗ ಮಾತ್ರ ನೀನು ಈ ಇಂದ್ರಿಯ ದುಃಖದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ. ನಹೀತು ಇಂದ್ರಿಯ ದುಃಖದಿಂದ ಮುಕ್ತ ಆಗೋದಿಲ್ಲ. 24 hours ನೀನು ದುಃಖದಲ್ಲೇ ಇರಬೇಕಾಗುತ್ತೆ. ಏನಾಯ್ತು, ಶಿಷ್ಯನಿಗೆ ಇದು ಧೀಟೇನ ಬಿಲ್ಕುಲ್. ಶಿಷ್ಯ ಹೇಳ್ತಾನೆ, ಮಹಾರಾಜ್ ನೀವು ಹೇಳೋದೇನೋ ಸರಿ, ಆಸೆಗಳು ಬಿಡಬೇಕು, ಆದ್ರೆ ಅರ್ಥ ಆಗೋದಿಲ್ಲ ನಂಗೆ. ಆಸೆಗಳು ಬಿಡ್ಬೇಕಂತೀನಿ ಆದ್ರೂ ಬಿಡೋಕ್ಕಾಗೋದಿಲ್ಲ. ನಿಷ್ಕಾಮನಾಗಿರ್ಬೇಕಂತೀನಿ ಆದ್ರೂ ಒಂದಲ್ಲ ಒಂದು ಆಸೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಏನ್ ಮಾಡ್ಲಿ ನಾನು? ಆಚಾರ್ಯ ಹೇಳ್ತಾರೆ, ನಿನಗೆ ದೊಡ್ಡ ಪಿಕ್ಚರ್ ಕಾಣಿಸ್ತಾ ಇಲ್ಲ. ಇದೇನು ಚಿಕ್ಕ ಚಿಕ್ಕ ಆಸೆ, ಚಿಕ್ಕ ಚಿಕ್ಕ ಸಮಸ್ಯೆ ಇದೆಯಲ್ಲ, ಇದು ಕಾಣಿಸ್ತಾ ಇದೆ. ಲೇಕಿನ್ ಜೋ ಬಡಾ ಪಿಕ್ಚರ್ ಹೈ ಜೀವನ್ ಕಾ ವೋ ನೀ ದಿಕ್ತಾ ತುಮೆ. ಅದಕ್ಕೆ ಇನ್ನು ಆಸೆಗಳು ಉತ್ಪತ್ತಿ ಆಗ್ತಿದೆ. 37ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಕಿ ಯಾವ ಮೂಲ ವಿಷಯ, ಮಹತ್ವಪೂರ್ಣ ವಿಷಯ ಇದೆ ಜೀವನದ್ದು, ಅದೊಂದು ಬಿಟ್ಟು ಎಲ್ಲದರ ಬಗ್ಗೆನೂ ವಿಚಾರ ಮಾಡ್ತಾನೆ. देखो कितनी ವಿಚಿತ್ರ ಬಾತ್. ಮನುಷ್ಯನಿಗೆ ಎಷ್ಟು ಬುದ್ಧಿ ಇದ್ರೂ ಜೀವನ ಪೂರ್ತಿ ನಾವು ನಮ್ಮ ಜೀವನದ ಯಾವ ಮಹತ್ವಪೂರ್ಣ ವಿಷಯ ಇದೆ ಅದೊಂದನ್ನು ಬಿಟ್ಟು ಎಲ್ಲದರ ಬಗ್ಗೆ ಚಿಂತೆ ಮಾಡ್ತೀವಿ. एक महत्वपूर्ण विषय को छोड़ करके सब कुछ चर्चा करनी, इसको सबकी चिंता करनी. ಮಹತ್ವಪೂರ್ಣವಾದ ವಿಷಯ ಒಂದು ಬಿಟ್ಟು. ಯಾಕೆ? ಶರೀರದ ಚರ್ಚೆ ಮಾಡ್ತಾನೆ, ಶರೀರದ ಅಂಗೋಪಾಂಗಗಳ ಚರ್ಚೆ ಮಾಡ್ತಾನೆ, ಮುಖ ಹೆಂಗೆಂಗ್ ಬೇಕು, ಏನೇನ್ ಬೇಕು ಅದಕ್ಕೆಲ್ಲ ಮಾಡ್ತಾನೆ. ಮಾರ್ಕೆಟ್ ಅಲ್ಲಿ ಎಷ್ಟು ತರಕಾರಿಗಳಿದೆ ಎಲ್ಲ ಮುಖಕ್ಕೆ ಹಾಕೊಂಡ್ಬಿಟ್ಟ, ಎಲ್ಲ ಆಗೋಯ್ತು. ಅರೇನ ಎಲ್ಲ ಮಾಡ್ತಾನೆ. ಆಚಾರ್ಯ ಹೇಳ್ತಾರೆ, ಆದ್ರೆ ನಿನಗೆ ಯಾವ ಮೂಲ ವಿಷಯ ಇದೆ ಅದು ಕಾಣಿಸ್ತಾ ಇಲ್ಲ. ಮೂಲ ವಿಷಯ ಏನಿದೆ? ಒಳ್ಳೆ ಬಾಹ್ಯ ಸಂಯೋಗಗಳು ಸಂಯೋಗದ ಆಧಾರದಲ್ಲಿದೆ. ನಿನ್ನ ಶರೀರ, ನಿನ್ನ ಇಂದ್ರಿಯಗಳು, ನಿನ್ನ ಚರ್ಮ, ಕುಟುಂಬ, ಆಸ್ತಿ ಪಾಸ್ತಿ ಇದೆಲ್ಲವೂ ಕೂಡ ಕರ್ಮೋಪಾರ್ಜಿತ ಇದೆ. ಇದೆಲ್ಲ ಸಂಯೋಗ ಇದೆ. ಇದ್ಯಾವುದು ನಿನ್ನ ಕೈಯಲ್ಲಿಲ್ಲ. तो कुशल पुरुष शब्द है ना यहाँ पे, कुशल. तो कुशल ವ್ಯಕ್ತಿ ಅಂದ್ರೆ ಜ್ಞಾನಿ ಪುರುಷ. ಜ್ಞಾನಿ ಪುರುಷ ಏನ್ ಮಾಡ್ತಾನೆ? ಒಳ್ಳೆ ಜ್ಞಾನಿ ಪುರುಷ ಅಂತೂ ಮುಂದಿನ ಭವದ ಯೋಚನೆ ಮಾಡ್ತಾನೆ. ಅದು ಕೆಲವರು ಜನರಿಗೆ ಮುಂದಿನ ಭವ ಅಂದ್ರೆ ಅರ್ಥ ಆಗೋದಿಲ್ಲ, ಗಲತ್ ಅರ್ಥ ಸಮझ लेते हैं. अगला भव माने अगला भव नहीं, क्या ಮುಂದೆ ಯಾವ ಗತಿಗೆ ಹೋಗ್ತೀನಿ? नहीं, ಮುಂದಿನ ಗತಿ ಅಂದ್ರೆ ಅವನ ಮುಂದಿನ ಅವಸ್ಥೆ ಏನಾಗೋದಿದೆ, ಮುಂದಿನ ಪೊಸಿಷನ್ ಏನು. ಈಗ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ, ಕುಶಲ ವ್ಯಕ್ತಿ ಏನು ನೋಡ್ತಾನೆ? ಒಲೆ ನಾನೀಗ ಮಾಡ್ತಾ ಇರೋದರ ಪರಿಣಾಮ ಏನಾಗೋದಿದೆ. ಈ ರೀತಿ ಜೀವನ ನಡೆಸಿದ್ರೆ ಮುಂದಿನ ಅವಸ್ಥೆ ಏನಾಗೋದಿದೆ. ಉಸ್ಕೋ ಬೋಲ್ತೆ ಗತಿ.
ಗತಿ ಮಾನೆ ಹೋತಾ ಅವಸ್ಥಾ. ಅವನಂತೂ ಆತ್ಮನ ಅವಸ್ಥೆಯ ಬಗ್ಗೆ ವಿಚಾರ ಮಾಡ್ತಾನೆ. ಉಳಿದವರೆಲ್ಲ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ? ಶರೀರ, ಇಂದ್ರಿಯ, ಬಾಹ್ಯ ಸಂಯೋಗಗಳ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಈಗೇನಾಗುತ್ತೆ, ಈ ವ್ಯಕ್ತಿಗೆ ಈ ವಿಷಯವನ್ನ ಮತ್ತೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹೇಳಿದ್ರಲ್ಲ, ಆಯು ವಪುರಾದಿ, ಈ ಏನು ಆಯಸ್ಸು, ಶರೀರ ಇವೆಲ್ಲ ಸಿಕ್ಕಿದೆ, ಕರ್ಮೋಪಾರ್ಜಿತ ಇದೆ. ಅದಕ್ಕೆ ಜ್ಞಾನಿ ವ್ಯಕ್ತಿ ಅಂತೂ ತನ್ನ ಆತ್ಮ ಅವಸ್ಥೆಗೋಸ್ಕರ ಕೆಲಸ ಮಾಡ್ತಾನೆ. ಇನ್ನು ಮುಂದೆ ಈ ವಿಷಯವನ್ನ ಆಚಾರ್ಯರು ಈ ರೀತಿ ಮಾಡದೇ ಇದ್ರೆ, ಈ ರೀತಿ ಜೀವ ತಿಳಿಲಿಲ್ಲ ಅಂದ್ರೆ ಅವನು ಮಾಡಿರೋ ಪುರುಷಾರ್ಥ ಎಲ್ಲ ವಿರುದ್ಧ ದಿಕ್ಕಲ್ಲಿ ಹೋಗುತ್ತೆ. ಯದಿ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, इस प्रकार से नहीं समझे तो क्या होगा? बोले तुम जो कुछ भी करते हो ना पुरुषार्थ के नाम पे, वो सब उल्टा पुरुषार्थ होगा. उल्टा पुरुषार्थ अर्थ ಆಗ್ತಿದೆ? उल्टा पुरुषार्थ माने होता है कुछ भी उसका फल नहीं निकलता, या उल्टा फल निकलता है कि ಮಣ್ಣನ್ನು ಗಾಣಕ್ಕೆ ಹಾಕಿ ತಿರ್ಸ್ತಾ ಇದ್ದಾನೆ. ಒಲಿ 24 ಗಂಟೆ ತಿರ್ಸಿದ್ರು ಫಲ ಏನು ಸಿಗೋದಿಲ್ಲ. ಬೆಂಗಳೂರಿಗೆ ಹೋಗೋದಿದೆ ಮತ್ತು ಊಟಿ ರೋಡ್ ಹಿಡಿದಿದ್ದಾನೆ, बोलो क्या होगा? विरुद्ध फलने सिಗೋದಿದೆ, सही फल नहीं मिलने वाला, उसको बोलते हैं उल्टा पुरुषार्थ. तो ಆಚಾರ್ಯ ಹೇಳ್ತಿದ್ದಾರೆ, ಈ ರೀತಿ ನೀನು ತಿಳಿಲಿಲ್ಲ ಅಂದ್ರೆ ನೀನು ಮಾಡುವ ಪ್ರತಿಯೊಂದು ಕೆಲಸ ಬೋಲೆ ವ್ಯರ್ಥ ಇದೆ. 38ನೇ ಶ್ಲೋಕ. ಕಹ ಸ್ವಾದೋ ವಿಷಯೇಶ್ವಸೌ ಕಟು ವಿಷ ಪ್ರಖ್ಯೇಶ್ವಲಂ ದುಃಖಿನ ಯಾನನ್ವೇಷ್ಟುಮಿವ ತ್ವಯಾ ಶುಚಿಕೃತಂ येनाभिमानामृतम् अज्ञातं करणैर्मनः प्रणिधिभिः पित्तज्वराविष्टवत् कष्टं रागरसै सुधीस्त्वमपि सन् व्यत्यासिता स्वादनः व्यत्यासिता स्वादनः. इसका स्वाद बिगड़ चुका है. समझ आचार्य ಏನು ಹೇಳ್ತಿದ್ದಾರೆ, ಇವನ ರುಚಿ ಹಾಳಾಗ್ಬಿಟ್ಟಿದೆ. कोरोना हो गया इसको, समझ में आ रहा है ना? स्वाद बिगड़ चुका है इसको किसी का स्वाद ही नहीं आता. स्वाद बिगड़ना किसको बोलते हैं? पित्त ज्वराविष्टवत. क्या उदाहरण दिया? पित्त ज्वर. ಯಾರಿಗೆ ಪಿತ್ತ ಜ್ವರ ಆಗಿದೆ ಅವನಿಗೆ ಸ್ವಾದ ಹೆಂಗ್ ಬರುತ್ತೆ? ಒಳ್ಳೆ ಸಿಹಿ ಕೊಟ್ಟರು ಕಹಿ ಸ್ವಾದ ಬರುತ್ತೆ. ಯಾವಾಗ ಪಿತ್ತ ಜ್ವರ ಇದೆ ಅವನಿಗೆ ಯಾವುದೇ ವಸ್ತುವಿನ ಸರಿಯಾದ ರುಚಿ ಗೊತ್ತಾಗೋದಿಲ್ಲ. ಅವನಿಗೇನಾಗುತ್ತೆ, ಏನು ಕೊಟ್ಟರು ಕಹಿ. अमृत ತಂದು ಕೊಟ್ಟರು ಕಹಿ. क्या करे? तो गलती किसकी है भाई? गुलाब जामुन ತಂದು ಕೊಟ್ಟರು स्वाद ಹೆಂಗ್ ಬರ್ತಾ ಇದೆ? ಕಹಿ. अच्छा मैसूर पक दिया तो गलती किसकी है? ಜ್ವರ ಪಿತ್ತ ಜ್ವರ ಏನಿದೆ
ಅದರಿಂದ ಈ ಸಮಸ್ಯೆ ಆಗ್ತಿದೆ. ಆಚಾರ್ಯ ಹೇಳ್ತಾರೆ, ಕಹ ಸ್ವಾದು. ಪ್ರಶ್ನೆ ಕೇಳ್ತಿದ್ದಾರೆ ಆಚಾರ್ಯರು ನಮಗೆ. ಏನ್ ಪ್ರಶ್ನೆ ಇದೆ ಎಲ್ಲರಿಗೂ? ಪ್ರಶ್ನೆ ಯಾರಿಗಿದೆ? ನಮಗೆ ಇದೆ. ಪ್ರಶ್ನೆ ಮುಜೆ, ನನಗೆ ಪ್ರಶ್ನೆ ಕೇಳ್ತಿದ್ದಾರೆ. ಏನ್ ಪ್ರಶ್ನೆ? ಕಹ ಸ್ವಾದು. ಯಾವ ಸ್ವಾದ ಇದೆ ನಿನಗೆ? ಯಾವ ಸ್ವಾದದ ಬಗ್ಗೆ ಯೋಚನೆ ಮಾಡ್ತಾ ಇದೀಯ? ವಿಷಯೇಶು ಅಸೌ ಕಟು ವಿಷ. ವಿಷಯೇಶು ಅಸೌ, ಈ ವಿಷಯಗಳಲ್ಲಿ ಕಹ ಸ್ವಾದು. ಈ ವಿಷಯಗಳಲ್ಲಿ ಯಾವ ರುಚಿ ಹುಡುಕ್ತಾ ಇದೆಯಾ? ಅದು ಹೆಂಗಿದೆ? ಪ್ರಖ್ಯೇಶು ಅಲಂ ದುಃಖಿನ. ಪ್ರಖ್ಯೇಶು ಅಲಂ, ಕಿ ಯಾವ ಈ ದುಃಖ ಇದು ವಿಷಯ ಇದೆ, ಇದು ವಿಷ ಸಮಾನ ಇದೆ. ಮತ್ತೆ ಹೆಂಗಿದೆ? ಅನ್ವೇಷ್ಟುಂ ಯಾನ್, ಯಾವುಗಳನ್ನ ಅನ್ವೇಷ್ಟುಂ ಹುಡುಕಲಿಕ್ಕೋಸ್ಕರ, ತ್ವಯಾ ದುಃಖಿನ, ನೀನು ತುಂಬಾ ದುಃಖಿಯಾಗಿ ಏನ್ ಮಾಡ್ತೀಯ? ಅಭಿಮಾನ ಅಮೃತಂ, ನಿನ್ನ ಸ್ವಾಭಿಮಾನವೆಂಬ ಅಮೃತವನ್ನ ಅಶುಚಿಕೃತಂ, ತುಂಬಾ ಅಪವಿತ್ರ ಮಾಡ್ಬಿಟ್ಟಿದೀಯ. ಆಮೇಲೆ ಅಜ್ಞಾತಂ, ಮತ್ತು ಯಾವುದು ನಿನಗನ್ಸುತ್ತೆ ಗೊತ್ತಿದೆ ಅಂತ. ಸುದಿಹಿ ಅಪಿಸನ್, ಬುದ್ಧಿವಂತನಾಗಿ ಕೂಡ. ಸುದಿಹಿ ಅಪಿಸನ್, ಬುದ್ಧಿವಂತನಾಗಿ ಕೂಡ. ತ್ವಂ ಕಷ್ಟಂ, ಇದು ತುಂಬಾ ಕಷ್ಟದ ವಿಷಯ ಇದೆ. ಏನು? ಮನಃ ಪ್ರಣಿಧಿಭಿಹಿ, ಮನಃ ಪ್ರಣಿಧಿಭಿಹಿ ಕರಣೈಹಿ. करण ಅಂದ್ರೆ ಏನು? सब भूल जाते हैं, कुछ याद नहीं रखते किसी को. करण माने होता है इंद्रिय. ನಾಲ್ಕೈದು ಸಲ ಹೇಳಿದ್ದೀನಿ ನಾನು. ಕರಣ ಅಂದ್ರೆ ಇಂದ್ರಿಯ. तो ಕರಣೈಹಿ, ಇಂದ್ರಿಯಗಳಿಂದ. ಇಂದ್ರಿಯಗಳು ಹೆಂಗಿದೆ? ಮನಃ ಪ್ರಣಿಧಿಭಿಹಿ. ಇಂದ್ರಿಯಗಳು ಹೆಂಗಿದೆ ನಮ್ಮದು? ಮನಃ ಪ್ರಣಿಧಿಭಿಹಿ, ಮನವನ್ನ ಅನುಸರಣೆ ಮಾಡುವಂತಹ ಇಂದ್ರಿಯಗಳಿದೆ. ಸರಿಯಾಗಿ ಹೇಳ್ತಿದ್ದಾರೆ ತಾನೇ ಆಚಾರ್ಯರು? ನಮ್ಮ ಇಂದ್ರಿಯಗಳು ಹೆಂಗಿದೆ? ಮನಸ್ಸನ್ನ ಅನುಕರಣೆ ಮಾಡುವಂತಹ ಇಂದ್ರಿಯಗಳು. तो ಮನಃ ಪ್ರಣಿಧಿಭಿಹಿ ಕರಣೈಹಿ, ಮನವನ್ನ ಅನುಸರಣೆ ಮಾಡುವ ಇಂದ್ರಿಯಗಳು. ಪಿತ್ತ ಜರಾವಿಷ್ಟವತ್, ಪಿತ್ತ ಜ್ವರದಿಂದ ಪೀಡಿತ ರೋಗಿಯಂತೆ. ವ್ಯತ್ಯಾಸಿತ ಸ್ವಾದನ, ಇವನ ಸ್ವಾದದಲ್ಲಿ ವ್ಯತ್ಯಾಸ ಆಗ್ಬಿಟ್ಟಿದೆ. ಇವನಿಗೆ ಯಾವುದ್ರದ್ದು ಸರಿ ಸರಿ ಸ್ವಾದ ಬರ್ತಾ ಇದೆ. ತೋ ಆಚಾರ್ಯರು ಸಂಕ್ಷಿಪ್ತವಾಗಿ ಏನು ಹೇಳ್ತಾ ಇದ್ದಾರೆ? ಕಿ ಇವನು ಬುದ್ಧಿವಂತ ಆಗಿದ್ರು ಕೂಡ ಏನ್ ಮಾಡ್ತಾ ಇದ್ದಾನೆ? ತನ್ನ ಅಭಿಮಾನವೆಂಬ ಅಮೃತವನ್ನ ಅಪವಿತ್ರ ಮಾಡ್ತಾ ಇದ್ದಾನೆ. ಅಭಿಮಾನ ಅಮೃತ ಅಂದ್ರೆ ಏನು? ಅಭಿಮಾನ ಅಮೃತ ಮಾನೆ ಯಾವ ಆತ್ಮಾನಂದ ಇದೆ, ಆತ್ಮ ಸ್ವರೂಪ ಇದೆ. स्वाभिमान, स्वाभिमान मैंने क्या होता है? ಅಭಿಮಾನ ಅರ್ಥ ಆಗ್ತಿದೆ. ಅಹಂ, ಅಹಂ ಅಂದ್ರೆ ನಾನು, ನಾನು ಅಂದ್ರೆ ಚೈತನ್ಯಮಯ ಸ್ವರೂಪ, ಆತ್ಮ ಸ್ವರೂಪ. तो ಅದನ್ನ ಅಪವಿತ್ರ ಮಾಡಿದಾನೆ. ಅಪವಿತ್ರ ಹೆಂಗ್ ಮಾಡಿದಾನೆ? ಬೋಲೆ ಸ್ವಾದ ಮೋಹದಿಂದ ಇವನಿಗೆ ಸ್ವಾದನೆ ಬರ್ತಾ ಇಲ್ಲ. ಸಮಜು ಸಮಜು, ತುಂಬಾ ಸುಂದರವಾದ ಪದ್ಯ ಇದೆ ಇದು. ನಾವು ಮಾತ್ರ ಅಲ್ಲ, ಇವಾಗಿನ ಎಲ್ಲ ಮಕ್ಕಳಿಗೂ ತಿಳಿ ಹೇಳುವಂತಹ ಪದ್ಯ ಇದೆ ಇದು. ಈ ಸ್ವಾಧ್ಯಾಯವನ್ನು ಎಲ್ಲ ಮಕ್ಕಳಿಗೂ ಕೇಳಿಸೋದು. ಏನ್ ಹೇಳ್ತಾ ಇದ್ದಾರೆ? ಬೋಲ್ತೆ ಯಾವ ಅಭಿಮಾನದ ಸ್ವಾದ ಇದೆ, ಆತ್ಮಸ್ವರೂಪದ ಸ್ವಾದ ಇದೆ, ಅದಂತೂ ಬರ್ತಾ ಇಲ್ಲ. ಬರ್ತಾ ಇಲ್ಲ ಮನೆ ಪ್ರತಿ ಸಮಯ ನಿನಗೆ ಯಾವುದರ ಸ್ವಾದ ಬರ್ತಾ ಇದೆ ಸಮಜು. ಈಗ ನಾನು ಒಂದು ಇಂಪಾದ ಸಂಗೀತವನ್ನು ಕೇಳಿದೆ, तो स्वाद किसका आया? स्वाद किसका आया? स्वाद संगीत का आया? नहीं नहीं, संगीत का नहीं आया. कर्णेंद्रिय का आया?
नहीं कर्णेंद्रिय का भी नहीं आया तो किसका आया? ಬೈ ನನಗೆ ಸಂಗೀತ ಕೇಳಿಸ್ತಾ ಇರೋ ಜ್ಞಾನ ಆಗ್ಲಿಲ್ಲ ಅಂದ್ರೆ ಆನಂದ ಆಗುತ್ತೇನೋ? ಜ್ಞಾನ ಹೋನಾ ಚಾಹಿಯೆ ನಾ. तो ಅಂತಿಮವಾಗಿ ಎಲ್ಲಿಂದ ಬರ್ತಾ ಇದೆ ಆನಂದ? ಜ್ಞಾನದಿಂದ ಬರ್ತಾ ಇದೆ. ಆದ್ರೆ ಅದರಲ್ಲಿ ಇವನು ಇಂದ್ರಿಯಗಳನ್ನ, ಇಂದ್ರಿಯ ವಿಷಯಗಳನ್ನ ಸೇರಿಸ್ಬಿಟ್ಟಿದ್ದಾನೆ. ಇವನಿಗನಿಸ್ತಾ ಇದೆ ಇಂದ್ರಿಯದಿಂದ ಸುಖ ಬರ್ತಾ ಇದೆ, ಇವನಿಗನಿಸ್ತಾ ಇದೆಯಾ ಸಂಗೀತದಿಂದ ಸುಖ ಬರ್ತಾ ಇದೆ. क्योंकि इसका स्वाद बिगड़ चुका, इसको पित्त ज्वर हुआ है. पित्त ज्वर माने मोह ज्वर हुआ है. ಮೋಹವೆಂಬ ಜ್ವರ ಆಗ್ಬಿಟ್ಟಿದೆ. ಮೋಹ ಜ್ವರದಿಂದ ಏನಾಗ್ಬಿಟ್ಟಿದೆ, ಇವನಿಗೆಲ್ಲಾ ಸ್ವಾದ ಬೇರೆ ಬೇರೆ ಅನ್ಸುತ್ತೆ. ಒಂದು ರಸನೇಂದ್ರಿಯ ಸ್ವಾದ, ಒಂದು ಕರ್ಣೇಂದ್ರಿಯ ಸ್ವಾದ, ಒಂದು ಮೂಗಿನ ಸ್ವಾದ, ಒಂದು ಸ್ಪರ್ಶ ಸ್ವಾದ, ಒಂದು ಚಕ್ಷುಗಳ ಸ್ವಾದ, ಎಲ್ಲಾ ಬೇರೆ ಬೇರೆ ಅನ್ಸುತ್ತೆ. तो ವೆರೈಟಿ ವೆರೈಟಿ ಸುಖ ढूंढता है. ಆಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲದರಲ್ಲೂ ಸ್ವಾದ ಒಂದೇ ಇದೆ, ಅದು ನಿನ್ನ ಜ್ಞಾನದ ಸ್ವಾದ ಇದೆ. ನಿನಗೆ ಯಾವ ರೀತಿ ಜ್ಞಾನ ಆಗುತ್ತೆ ಆ ರೀತಿ ಸುಖ ಸಿಗುತ್ತೆ. ಆದ್ರೆ ಇವನ ಟೇಸ್ಟ್ ಹಾಳಾಗ್ಬಿಟ್ಟಿದೆ, ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗ್ಬಿಟ್ಟಿದೆ. तो ಸಹಿ ಸಹಿ ಸ್ವಾದ ಬರೋದಿಲ್ಲ, ಇಂದ್ರಿಯಗಳ ಸ್ವಾದ ಬರ್ತಾ ಇದೆ ಅಂತ ತಿಳಿತಾ ಇದ್ದಾನೆ. ಕಿತ್ನಾ ವಿಚಿತ್ರ. ಯಾವಾಗ ನಮಗೆ ಯಾವ ರೀತಿಯಾದ ಆನಂದ ಇಂದ್ರಿಯಗಳಿಂದ ಸಿಗುತ್ತೆ? ಅಚ್ಚಾ, ಹೊಟ್ಟೆ ಹಸಿದ ಮೇಲೆ ಊಟ ಮಾಡಿದ್ರೆ ಆನಂದ ಆಗುತ್ತೋ, ಹೊಟ್ಟೆ ತುಂಬಿದ ಮೇಲೆ ಊಟ ಮಾಡಿದ್ರೆ ಆನಂದ ಆಗುತ್ತೋ? बोलो. अच्छा, ಹೊಟ್ಟೆ ಹಸು ಸುಖಾನೋ ದುಃಖಾನೋ? क्या लगता है? दुख है ना? तो पहले तो दुखी होना पड़ेगा तुम्हें, है ना? पहले दुखी होना पड़ेगा इंद्रिय सुख के लिए. जितना ज्यादा दुख उतना ज्यादा इंद्रिय सुख. बोलो, ಅರ್ಥ ಆಗ್ತಿದೆ? ಎಷ್ಟು ಜಾಸ್ತಿ ಹಸುವಾಗುತ್ತೆ ಅಷ್ಟು ಸುಖ. ಅಬ್ ತೋ ಮತ್ಲಬ್ ಮಿಷ್ಟಾನ್ನ ಭೋಜನನೂ ಬೇಕಾಗಿಲ್ಲ, ಹಳಸಿದ ರೊಟ್ಟಿ ಕೊಟ್ಟರು ರುಚಿ ಬರುತ್ತೀಗ. तो क्या हुआ? ಯಾಕೆ ರುಚಿ ಬರ್ತಾ ಇದೆ? क्योंकि दुख ज्यादा है. स्वाद क्यों आता है? स्वाद इसलिए नहीं आता क्योंकि तुम भूखे हो. अरे भूख का बहुत दुख है, ತಡೆಯಕ್ಕಾಗೋದಿಲ್ಲ. तो ಇಂದ್ರಿಯ ಭೋಗ ಸಿಕ್ಕದಂತೆ ಇವನಿಗೆ ಸುಖ ಅನ್ಸುತ್ತೆ. ಅರೆ वो सुख नहीं. जैसे ಬೆಂಕಿಯಲ್ಲಿ ಬಿದ್ದು ಯಾರ್ದಾದ್ರೂ ಚರ್ಮ ಸುಟ್ಟಾಗ ತನ್ನ ನೀರಲ್ಲಿ ಹಾಕ್ಬಿಟ್ರೆ ನನಗೆ ಆನಂದ ಆಗುತ್ತೆ, ಓ ಆನಂದ, ಅದು ಆನಂದ ಇದೆ. पूरा अपने आप को जला लिया तुमने और बोल रहा आनंद है. तो ವಿಷಯ ಸುಖ ಒಂದು ರೀತಿಯಾಗಿ ನನ್ನನ್ನು ನನಗೆ ನಾನೇ ಬೆಂಕಿ ಹಾಕೋತಿದೆ. ಆ ಬೆಂಕಿ ಹಾಕೊಂಡ್ಮೇಲೆ ಇನ್ನೊಬ್ಬ ಬಂದು ತುಪ್ಪ ಹಾಕ್ತಾ ಇದ್ದಾನೆ, ತುಂಬಾ ಆನಂದೇ. ಯಾಕೆ? ನಾವು ಶ್ರೀಮಂತರಿದ್ದೀವಿ, ನೀರು ಹಾಕೋದಿಲ್ಲ. ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ, ನಿನಗೆ ಸ್ವಲ್ಪ ಸ್ಥಿರ ಆಗಿ ನೋಡಿದ್ರೆ ಗೊತ್ತಾಗುತ್ತೆ, ನಿನ್ನ ಸ್ವಾದ ವಿರೂಪ ಆಗ್ಬಿಟ್ಟಿದೆ, ನಿನಗೆ ಯಾವುದರ ಸ್ವಾದನೂ ಬರ್ತಾ ಇಲ್ಲ. ಯಾಕಂದ್ರೆ ಸ್ವಾದ ಅಂತೂ ಒಂದೇ ಇದೆ, ಅದು ಜ್ಞಾನದ ಸ್ವಾದ ಇದೆ. ಆದ್ರೆ ಅದರಲ್ಲಿ ಇಂದ್ರಿಯಗಳನ್ನ ಸೇರಿಸ್ಬಿಟ್ಟಿದ್ಯಾ. ಬೋಲು ತುಂಬಾ ಮೂಡ್ ಆಫ್ ಆಗಿದೆ, तो ಯಾವ ಭೋಜನ ಕೊಟ್ರೆ ರುಚಿ ಬರುತ್ತೆ? नहीं आता ना, क्यों? ಮೂಡ್ ಆಫ್. ಮತ್ ಮೂಡ್ ತುಂಬಾ ಪ್ರಸನ್ನವಾಗಿದ್ರೆ, ತುಂಬಾ ಸಾಮಾನ್ಯವಾದ ಭೋಜನ ಕೊಟ್ರು ಸ್ವಾದ ತುಂಬಾ ಬರ್ತಾ ಇದೆ. ಇದು ಎಲ್ಲ ಇಂದ್ರಿಯಗಳಿಗೂ ಅನ್ವಯಿಸುತ್ತೆ. ಯಾವ ಸಂಗೀತ ಇಷ್ಟ ಆಗುತ್ತೆ
आप देख रहे हो ना, ಒಂದು ಹಾಡು ಒಬ್ಬನಿಗೆ ಇಷ್ಟ ಆಗುತ್ತೆ, ಅದೇ ಹಾಡು ಇನ್ನೊಬ್ಬ ಇದಕ್ಕೆ ಬಕವಾಸ್ है। तो क्या हो रहा है भाई, जिसका मन, जिसकी मिथ्या कल्पनाएं जिस प्रकार की होंगी उसको उस प्रकार का इंद्रिय विष मिलेगा। विष तो सबको मिलेगा, ಅರ್ಥ ಆಗ್ತಿದೆ? ಪ್ರಸನ್ನನಾಗಿದ್ರೆ ಅದೇ ಕರ್ಣೇಂದ್ರಿಯ ವಿಷಯ ಇಷ್ಟ ಆಗುತ್ತೆ, ಮತ್ತು ಫ್ರಸ್ಟ್ರೇಷನ್ ಇದ್ರೆ ಅದೇ ಕರ್ಣೇಂದ್ರಿಯ ವಿಷಯ ಕಷ್ಟ ಅನ್ಸುತ್ತೆ। ಅದೇ ವಿಷಯನೇ ಬದಲ। ಯಾವ ಚಕ್ಷು ಇಂದ್ರಿಯ ವಿಷಯ ಬೋಲೋ, ಕಾಲೇಜಲ್ಲಿ ಇದ್ದಾಗ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಸ್ತಿತ್ತು, ಈಗ ಅನ್ಸುತ್ತೆ। क्या हो गया? तुम तो रोज फर्स्ट डे फर्स्ट शो देखते थे, अब क्या हुआ? नहीं, अब नहीं जाना। क्यों नहीं जाना? बोले इंद्रिय ವಿಷಯದಲ್ಲಿರೋ ಮಿಥ್ಯಾ ಬುದ್ಧಿ ಬದಲಾಯಿತು, ಮಿಥ್ಯಾ ಬುದ್ಧಿ ಹೋಗಿಲ್ಲ, ಬದಲಾಗೋಯ್ತು। ಆಚಾರ್ಯ ಹೇಳ್ತಾ ಇದ್ದಾರೆ, ನಿನ್ನ ಜೀವನದ ಕೊನೆ ಸಮಯ ಬಂದ್ರೂ ನೀನೇನ್ ಮಾಡೋನಿದ್ಯಾ? यही करने वाले हो तुम। देखो पहले ಶ್ಲೋಕದ ಅರ್ಥ ನೋಡೋಣ। ಕಹ ಸ್ವಾದೋ ವಿಷಯೇಷು ಅಸೌ, ಈ ವಿಷಯಗಳಲ್ಲಿ ಯಾವ ಸ್ವಾದ ಇದೆ? ಕಟು ವಿಷ ಪ್ರಖ್ಯೇಶ್ವಲಂ, ಕಟು ವಿಷ ಪ್ರಖ್ಯೇಶ ಅಂದ್ರೆ ಅತ್ಯಂತ ಕಟುವಾದ ವಿಷಕ್ಕೆ ಸಮಾನವಾದ ಈ ವಿಷಯಗಳಲ್ಲಿ ಯಾವ ಸುಖ ನೋಡ್ತಾ ಇದೆಯಾ? ನೀನ್ ಹೆಂಗಿದೀಯಾ? ಯಾನ್ ಇವುಗಳನ್ನ ಅನ್ವೇಷ್ಟು ಹುಡುಕ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದೀಯಾ? ತ್ವಯಾ ದುಃಖಿನ ಅಭಿಮಾನ ಅಮೃತಂ ಅಲಂ ಅಶುಚಿಕೃತಂ, ಈ ಅಭಿಮಾನ ಅಮೃತವನ್ನ ಅಪವಿತ್ರ ಮಾಡಿದ್ದು ಸಾಕು, ಅಲಂ ಸಾಕು। ಇನ್ ಹೆಂಗಿದೆ ಕಿ ಈ ಇಂದ್ರಿಯಗಳು ಹೇಳ್ತಾ ಇದ್ದಾರೆ, ಸುದೀಹಿತೋಮಪಿ, ನೀನು ಬುದ್ಧಿವಂತ ಆಗಿದ್ರು ಕಿ ಯಾವ ಅಜ್ಞಾತಂ ಕರ್ಣೈಹಿ ಮನಃ ಪ್ರಣಿಧಿಭಿಹಿ, ಯಾವ ಇಂದ್ರಿಯಗಳು ಮನಸ್ಸನ್ನು ಅನುಕರಣೆ ಮಾಡ್ತಾ ಇದೆ ಅಂತಹವುಗಳ ಯಾವ ಸ್ವಾದ ಇದೆ ಅದು ವಿಕೃತ ಆಗ್ಬಿಟ್ಟಿದೆ। ಯಾಕಾಗಿದೆ? ಕಿ ಪಿತ್ತಜರಾವಿಷ್ಟವತ್, ಯಾವ ರೀತಿ ಪಿತ್ತಜರ ಆಗಿರುತ್ತೆ ಅಂತಹ ವ್ಯಕ್ತಿಗೆ ಎಲ್ಲವೂ ಕಟು ಸ್ವಾದ ಬರುತ್ತೆ, ಹಾಗೇನೆ ಇವನಿಗೆ ಇಂದ್ರಿಯ ಯಾವ ಭೋಗ ಇದೆ ಇದರಿಂದ ಕಟು ಸ್ವಾದ ಬರಬೇಕಿತ್ತು, ಆದರೆ ಮಿಷ್ಟವಾದ ಸ್ವಾದ ಬರುತ್ತೆ। ಕಷ್ಟಂ ರಾಗರಸೈಹಿ, ಇವುಗಳ ಯಾವ ರಾಗರಸ ಇದೆ ಇಂದ್ರಿಯಗಳದ್ದು, ಇದರಲ್ಲಿ ಇವನಿಗೆ ಇಷ್ಟ ಸ್ವಾದ ಬರ್ತಾ ಇದೆ, ಇದು ತುಂಬಾ ಕಷ್ಟಂ, ಕಷ್ಟದ ಸಂಗತಿ ಇದೆ, ಇದು ತುಂಬಾ ದುಃಖದ ಸಂಗತಿ ಇದೆ। ಶ್ಲೋಕ ಪಾಠ ಮಾಡೋಣ। ಕಹ ಸ್ವಾದೋ ವಿಷಯೇಶ್ವಸೌ ಕಟು ವಿಷ, ಪ್ರಖ್ಯೇಶ್ವಲಂ ದುಃಖಿನ, ಯಾನನ್ವೇಷ್ಟುಮಿವ ತ್ವಯಾ ಶುಚಿಕೃತಂ, येनाभिमानामृतम् अज्ञातं करणैर्मनः प्रणिधिभिः पित्तज्वराविष्टवत् कष्टं रागरसैः सुधीस्त्वमपि सन् ವ್ಯಾತ್ಯಾಸಿತಾ ಸ್ವಾದನಃ। ಸೊ ಒಂದು ರೀತಿಯಾಗಿ ಇವತ್ತಿನ ಸಮಯದಲ್ಲಿ ಈ ಶ್ಲೋಕ ಮತ್ತಷ್ಟು ಪ್ರಾಸಂಗಿಕ ಇದೆ, ಯಾಕಂದ್ರೆ ಒಂದು 200 ವರ್ಷದ ಹಿಂದೆ ತನಕ ಈ ಮನುಷ್ಯನಿಗೆ 2 ಸಮಸ್ಯೆಗಳಿತ್ತು, ಒಂದು ಬಹಿರಂಗ ಸಮಸ್ಯೆ, ಒಂದು ಅಂತರಂಗ ಸಮಸ್ಯೆ। ಬಹಿರಂಗದಲ್ಲಿ ಊಟ ತಿಂಡಿಗೂ ಕಷ್ಟಪಡಬೇಕಿತ್ತು, ಇವನು ಶಾರೀರಿಕ ಕೆಲಸ ಮಾಡಬೇಕಿತ್ತು, ಮಷೀನ್ಗಳಿರಲಿಲ್ಲ
ಅರ್ಥ ಆಗ್ತಿದ್ದಿಲ್ಲ. ದಿನ ಪೂರ್ತಿ ಕೆಲಸ ಮಾಡಬೇಕಿತ್ತು, ಗಂಡ್ಮಕ್ಳು ಹೆಣ್ಮಕ್ಳು. ಇವಾಗ ಪರಿಸ್ಥಿತಿ ಹಾಗಿಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 2 ಅವರಲ್ಲಿ ಹೋಗ್ಬಿಡ್ಬೋದು. ಆವಾಗ ಮೊದಲು ಬುತ್ತಿ ಕಟ್ಕೊಂಡು ತಯಾರಿ ಮಾಡಿಕೊಂಡು ಏನೇನು ಮಾಡಬೇಕಿತ್ತು. ಈಗ ಅಡುಗೆ ಮಾಡಬೇಕು ಅಂದರೆ, ಬಟ್ಟೆ ಒಗಿಬೇಕು ಅಂದರೆ ಕೊಯ್ ದಿಕ್ಕತ್ ನೀ ಅಭಿ. ಕೆಲಸವನ್ನ ಆಯ್ಕೆ ಮಾಡಿಕೊಳ್ಳುವ ವಿಕಲ್ಪ ನಮ್ಮ ಹತ್ರ ಇದೆ. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋ ವಿಕಲ್ಪ ನಮ್ಮ ಹತ್ರ ಇದೆ. ಬಾಹ್ಯ ಕೆಲಸದಲ್ಲಂತೂ ಸ್ವಲ್ಪ ಮುಕ್ತಿ ಸಿಕ್ಬಿಟ್ಟಿದೆ. ಇನ್ನೊಂದು 15-20 ವರ್ಷ ಆದ್ರೆ ಸಂಪೂರ್ಣ ಮುಕ್ತಿ ಸಿಕ್ಬಿಡುತ್ತೆ. ಹೊರಗಡೆ ಏನು ಕೆಲಸನೇ ಮಾಡೋದಿಲ್ಲ. ಬಾಹ್ಯ ಪ್ರಯತ್ನ ಏನ್ ಮಾಡಬೇಕಿತ್ತು, ಅದಕ್ಕಂತೂ ವಿಜ್ಞಾನ ಟೆಕ್ನಾಲಜಿ ನಮಗೆ ಉಪಾಯ ಕೊಟ್ಬಿಟ್ಟಿದೆ. ಕುಚ್ नहीं करना तुम्हें. ಆದ್ರೆ ಅಂತರಂಗ ಪರಿಶ್ರಮ ಏನಿದೆಯಲ್ಲ ಅದು ಇನ್ನೂ ಹಂಗೆ ಇದೆ. ಬಹಿರಂಗ ಪರಿಶ್ರಮವನ್ನೇನೋ ವಿಜ್ಞಾನ ದೂರ ಮಾಡ್ತು. ಆದ್ರೆ ಅಂತರಂಗ ಪರಿಶ್ರಮ ಏನ್ ನಡೀತಾ ಇದೆಯಲ್ಲ, ಇದನ್ನ ದೂರ ಮಾಡಬೇಕಾದ್ರೆ ಜಿನ್ವಾಣಿ ಹತ್ರ ಬರಲೇಬೇಕಾಗುತ್ತೆ. ಬೇರೆ ಉಪಾಯ ಇಲ್ಲ. ಅಂತರಂಗ ಪರಿಶ್ರಮನೇ ಕ್ಯಾವತ್ತೆ, ಮನಸ್ಸಲ್ಲಿ ಯಾವ ಸಂಕಲ್ಪ ವಿಕಲ್ಪ ನಡೀತಾ ಇದೆ ಇಂದ್ರಿಯ ವಿಷಯಗಳ ಬಗ್ಗೆ, ಯಾವ ಸಂಕಲ್ಪ ವಿಕಲ್ಪ ನಡೀತಾ ಇದೆ, ಇದಕ್ಕೆ ಹೇಳ್ತಾರೆ ಅಂತರಂಗ ಪರಿಶ್ರಮ. ಈ ಅಂತರಂಗ ಪರಿಶ್ರಮ ಸತತವಾಗಿ ನಡೀತಾ ಇದೆ. ಸತತ ऐसा परिश्रम है जिसका कोई फल नहीं मिलता. ನಿರಂತರ ಪರಿಶ್ರಮ ಆಗ್ತಾ ಇದೆ. ನಾವು ನೋಡಿದೀವಲ್ಲ, ಕೂತ್ಕೊಂಡಲ್ಲೇನೆ ಸುಸ್ತಾಗ್ಬಿಡುತ್ತೆ. ಯಾಕೆ ಸುಸ್ತಾಯ್ತು? ಬೇಟೆ ಬೇಟೆ ಕ್ಯಾ ಹುವಾ? ಅರೆ ಹೊರಗಡೆ ಪರಿಶ್ರಮ ನಡೀತಾ ಇಲ್ಲ, ಒಳಗಡೆ ತುಂಬಾ ಪರಿಶ್ರಮ ನಡೀತಾ ಇದೆ. ಪ್ರತಿದಿನ ನಾನು ನಿರ್ಣಯ ಮಾಡ್ತೀನಿ ಇವತ್ತಂತೂ ನಾನು ಸುಧಾರಿಸ್ಬಿಡ್ತೀನಿ, ಈ ಕೆಲಸ ಮಾಡೋದಿಲ್ಲ, ಆ ಕೆಲಸ ಮಾಡೋದಿಲ್ಲ. ಮತ್ತೆ 2 ಅವರ್ ಆಗ್ತಾ ಇದ್ದಂತೆ ಇವನ್ ರೂಪ ಕನ್ಸ್ಬಿಡುತ್ತೆ. ಏಕೆ ಅವ್ವ? ಈ ಅಂತರಂಗದಲ್ಲಿ ಸಂಕಲ್ಪ ವಿಕಲ್ಪ ನಡೀತಾ ಇದೆ. ಇದು ಮಾಡ್ಲಾ ಅದು ಮಾಡ್ಲಾ. ಇವನಿಗನ್ಸತ್ತೆ ಇದನ್ನು ಮಾಡಬೇಕು ಅಂತ, ಇವನಿಗನ್ಸತ್ತೆ ಸ್ವಾಧ್ಯಾಯ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅಂತ, ಇವನಿಗನ್ಸತ್ತೆ ಜ್ಞಾನಾತ್ಮಕ ಜೀವನ ಜೀವಿಸ್ಬೇಕು ಅಂತ. ಆದ್ರೆ ಜೀವಿಸ್ಬೇಕು ಅಂತ ನಿರ್ಣಯ ಮಾಡಿದ ತಕ್ಷಣನೇ ಅದನ್ನ ವಿರೋಧ ಮಾಡ್ಲಿಕ್ಕೆ ಇನ್ನೊಬ್ಬ ಕೂತಿದ್ದಾನೆ. ಎಲ್ಲಿ? ಹೊರಗಡೆ ಇಲ್ಲ, ಒಳಗಡೆನೆ ಒಬ್ಬ ಕೂತಿದ್ದಾನೆ. तो याला पुष्पटाकी कुछ नहीं होता. ಇದಕ್ಕೇನಂತ ಇದ್ದಾರೆ? ಅಂತರಂಗ ಪರಿಶ್ರಮ. ಇದು ಎಂತಹ ಪರಿಶ್ರಮ ಇದೆ ಅಂದ್ರೆ, ದೈಹಿಕ ಪರಿಶ್ರಮ ಮಾಡಿದ್ರೆ ಯಾರಾದ್ರೂ ದಿಹಾಡಿ ಮजदूरी तो देंगे, लेकिन अंतरंग परिश्रम इसका कुछ फल नहीं. ಯಾರು ಇದಕ್ಕೆ ಯಾವ ಶ್ರೇಯಸ್ಸು ಕೊಡೋದಿಲ್ಲ, ಬಸ್ ಮजदूरी ಚಲ್ ರही है. ಅಂತರಂಗದಲ್ಲಿ ಯುದ್ಧ ನಡೀತಾ ಇದೆ, ಆದ್ರೆ ಯಾರೂ ಗೆಲ್ಲೋದಿಲ್ಲ. सतत युद्ध रत है लेकिन कोई जीतता नहीं. ऐसा परिश्रम ಅಂತರಂಗದಲ್ಲಿ ಯಾರದ್ದು? ವಿಷಯ ವಿಷಯ ವಿಷ. ಯುದ್ಧ ಯಾರದಲ್ಲಿ ನಡೀತಾ ಇದೆ? ಇಬ್ಬರು ಕಳ್ಳರಲ್ಲಿ ಯುದ್ಧ ನಡೀತಾ ಇದೆ, ಮತ್ತು ಒಬ್ಬ ಕಳ್ಳನು ಜಯಿಸ್ತಾ ಇಲ್ಲ. ಕ್ಯಾ ಕರೆ ಬೋಲು? ಈ ತರ ಅಂತೂ ಯುದ್ಧ ನಡೀತಾ ಇದೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಇದಕ್ಕೊಂದೇ ಉಪಾಯ ಇದೆ. ಅಭಿಮಾನಾಮೃತಂ ಅಶುಚಿಕೃತಂ. ನೀನು ಯಾವ ನಿನ್ನ ಆತ್ಮಬುದ್ಧಿ ಇದೆ ಅದನ್ನ ಅಪವಿತ್ರ ಮಾಡಿದೀಯ. ನಿನ್ನ ಯಾವ ಜ್ಞಾನ ಇದೆ ಆ ಜ್ಞಾನವನ್ನು ಅಪವಿತ್ರ ಮಾಡಿದೀಯ. ಜ್ಞಾನವನ್ನ ಪವಿತ್ರ ಮಾಡು. ಜ್ಞಾನ ಪವಿತ್ರ ಮಾಡು ಅಂದ್ರೆ ಏನು? ಕುಂದ ಆಚಾರ್ಯ इसके लिए 2 ಶಬ್ದ बोलते हैं. ಒಂದು ದ್ರವ್ಯ ದೃಷ್ಟಿ, ಒಂದು ಪರ್ಯಾಯ ದೃಷ್ಟಿ. ಇಲ್ಲ ಸ್ವಸಮಯ ಯಾ ಪರಸಮಯ.
ये दो शब्द है. ಅದನ್ನೇ ಇಲ್ಲಿ ಆಚಾರ್ಯರು ಬೇರೆ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ಅಭಿಮಾನಾಮೃತಂ ಅಶುಚಿಕೃತಂ. ಪ್ರತಿ ಸಮಯ ಹುಟ್ಟುವ ಜ್ಞಾನ ಏನಿದೆ ಅದು ಅಪವಿತ್ರ ಇದೆ ನಿಂದು. ಯಾಕಂದ್ರೆ ನಿನಗನ್ನಿಸ್ತಾ ಇದೆ ಈ ಜ್ಞಾನ ಇಂದ್ರಿಯಗಳಿಂದ ಹುಟ್ಟುತ್ತಾ ಇದೆ. ನಿನಗೆ ಯಾವ ಸಂತೋಷ ಹುಟ್ಟುತ್ತಾ ಇದೆ ಅದು ವಸ್ತುವಿನಿಂದ ಹುಟ್ಟುತ್ತಾ ಇಲ್ಲ, ನಿನ್ನೊಳಗಡೆಯಿಂದ ಆನಂದ ಹುಟ್ಟುತ್ತಾ ಇದೆ. ಬೋಲು, ನಮಗೆ ಯಾವ್ಯಾವ ಕಲ್ಪನೆ ಇದೆ ಹಂಗಂಗ ತಾನೇ ಆನಂದ ಆಗುತ್ತೆ. ಬೆಳಿಗ್ಗೆ ಕಾಫಿ ಕುಡಿಯೋರಿಗೆ ಕಾಫಿ ಸಿಕ್ಕರೆ ಆನಂದ ಆಗುತ್ತೆ, ಟೀ ಕುಡಿಯೋರಿಗೆ ಕಾಫಿ ಸಿಕ್ಬಿಟ್ರೆ अब क्या हुआ? दुख तो भाई ಆನಂದ ಇಂದ್ರಿಯಗಳದ್ದೇನಿದೆ ಅದಂತೂ ಜೀವಿಯ ಮಾನ್ಯತೆಯಿಂದ, ಜೀವಿಯ ಜ್ಞಾನದಿಂದ ಬರ್ತಾ ಇದೆ, ವಸ್ತುಗಳಿಂದ ಬರ್ತಾ ಇಲ್ಲ. ವಸ್ತು ಅಂತೂ ವಸ್ತು ಇದೆ, ಅನಾದಿಯಿಂದ ವಸ್ತು ಇದೆ. ನಮ್ಮ ಜೊತೆಗೆ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಎಲ್ಲರ ಜೊತೆಗೂ ಈ ಥರ ಘಟಿಸಿರುತ್ತೆ. सबके साथ ऐसा घटता है ना. ನಾವು ಯಾವ ಮನೆಯಲ್ಲಿದ್ದೀವಿ ಆ ಮನೆ ಬೋರ್ ಆಗಿಬಿಟ್ಟಿರುತ್ತೆ, ಬೇರೆ ವಿಧಿ ಇಲ್ಲ, ಅಲ್ಲೇ ಇರ್ತೀವಿ. ಮತ್ತು ಸ್ವಲ್ಪ ದಿನ ಆದ್ಮೇಲೆ ಏನನ್ಸುತ್ತೆ, ನೀ ಅಷ್ಟೊಂದೇನು ಕೆಟ್ಟದಿಲ್ಲ, ಚೆನ್ನಾಗಿದೆ. क्या ये क्या हुआ? क्योंकि ಇವನ ಮನಸ್ಸಿಗೆ ಅರ್ಥ ಆಗ್ಬಿಟ್ಟಿದೆ ಕಿ ಬೇರೆ ಗತಿಯಂತೂ ಇಲ್ಲ, ಮತ್ತೆ ಹಿಂಗೆ ಜೀವನ ಮಾಡಿದ್ರೆ ದುಃಖ ಜಾಸ್ತಿ ಆಗುತ್ತೆ. ಮಾನ್ಲೋ ಇದೇ ಚೆನ್ನಾಗಿದೆ ಅಂತ. ಯಾಕೆ? ಇಂದ್ರಿಯಗಳ ಹೆಂಗಿದೆ, ಮನಃ ಪ್ರಣಿಧಿ ಬಿಹಿ. ಇಂದ್ರಿಯಗಳು ಯಾರನ್ನ ಅನುಕರಣೆ ಮಾಡುತ್ತೆ? ಮನಸ್ಸನ್ನ. ಮನಸ್ಸೇನು ಹೇಳುತ್ತೆ, ಇದೇ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಡು. ಇಂದ್ರಿಯಗಳ ಅನುಕರಣೆ ಮಾಡುತ್ತೆ. ಯಾರಾದ್ರೂ ಕೇಳಿದ್ರೆ ಹೆಂಗಿದೀಯಪ್ಪ, ಸಬ್ ಚಂಗಾ ಹೈ. ಕ್ಯಾ ಚಂಗಾ ಹೈ ಭಾಯ್? ಅಭಿಮಾನಾಮೃತಂ ಅಶುಚಿಕೃತಂ. ವ್ಯತ್ಯಾಸಿತ ಸ್ವಾದನ. ನಿನಗೆ ಯಾವುದೂ ಸ್ವಾದ ಬರ್ತಾ ಇಲ್ಲ, ಟೇಸ್ಟ್ ಬಡ್ಗಳೆಲ್ಲ ಹಾಳಾಗ್ಬಿಟ್ಟಿದೆ, ಇಂದ್ರಿಯಗಳೆಲ್ಲ ವಿರೂಪ ಆಗ್ಬಿಟ್ಟಿದೆ. ಮತ್ತೆ ಹೇಳ್ತಿದ್ದೆ ಎಲ್ಲ ಚೆನ್ನಾಗಿದೆ, ಬೋಲೆ ಕುಚ್ ಅಚ್ಚಾ ನಹೀ. ಆದ್ರೆ ಸಮಸ್ಯೆ ಏನಾಗ್ಬಿಟ್ಟಿದೆ, ಈ ಸ್ವಾದ ಬರದೇ ಇರೋದ್ರಿಂದ, ಈ ಸ್ವಾದ ಯಾಕೆ ಬರ್ತಾ ಇಲ್ಲ? ನನ್ನ ಜೀವನದಲ್ಲಿ ಒಂದು ಯಾವ ಆತ್ಮಜ್ಞಾನದ ಅಗತ್ಯ ಇದೆ ಅದು ನನಗೆ ಗೊತ್ತಿಲ್ಲ. ಇದೆಲ್ಲರೂ ಸ್ವಲ್ಪ ಗಮನ ಕೊಟ್ಟು ಕೇಳೋದು. ಆಚಾರ್ಯ ಹೇಳ್ತಾ ಇದ್ದಾರೆ, ಒಂದು ಯಾವ ಆತ್ಮಜ್ಞಾನ ಜೀವನದಲ್ಲಿ ಬೇಕಾಗಿದೆ ಅದು ಬೇಕಿದೆ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಜೀವನದಲ್ಲಿ ನನಗೇನು ಬೇಕಾಗಿದೆ ಅದು ನನಗೆ ಗೊತ್ತಿಲ್ಲ. जीवन में मुझे क्या चाहिए यही नहीं पता, तो क्या करता है कि ಏನೇನು ಸಿಗತ್ತೆ ಜೀವನದಲ್ಲಿ ಎಲ್ಲವನ್ನೂ ಹಿಡ್ಕೊಂಡ್ಬಿಡ್ತಾನೆ. ಸಮझो बात को. ಏಕ ಆತ್ಮಜ್ಞಾನ ಇಲ್ಲ, तो ಏನ್ ಬೇಕಾಗಿದೆ ಅಂತ ಗೊತ್ತಿಲ್ಲ ಅಂದಮೇಲೆ ಏನ್ ಮಾಡ್ತಾನೆ, ಎಲ್ಲವನ್ನೂ ಹಿಡ್ಕೊಂಡ್ಬಿಡ್ತಾನೆ. ಏನೇನ್ ಸಿಗತ್ತೆ ಎಲ್ಲವನ್ನೂ ಹಿಡ್ಕೊಂಡ್ಬಿಡ್ತಾನೆ, ಯಾವುದನ್ನು ಬಿಡೋದಿಲ್ಲ. ಅರ್ಥ ಆಗ್ತಿದೆ? ಯಾವುದನ್ನು ಬಿಡೋದಿಲ್ಲ ಅಂದಮೇಲೆ ಯಾವುದ್ಯಾವುದನ್ನು ಹಿಡ್ಕೋತಾನಲ್ಲ, ಆ ಒಂದೊಂದು ಹಿಡ್ಕೊಂಡಿರೋ ವಸ್ತುವಿನಿಂದ ಇವನ ಒಂದೊಂದು ಪರಿಚಯ, ಒಂದೊಂದು ಐಡೆಂಟಿಫಿಕೇಶನ್ ಆಗುತ್ತೆ. ಒಂದು ಜಾಬನ್ನು ಹಿಡ್ಕೊಂಡ ತು ಇವನಿಗೇನಂದ್ರು ಎಂಪ್ಲಾಯಿ, ಒಬ್ಬ ವ್ಯಾಪಾರನ ಹಿಡ್ಕೊಂಡ ತು ಇವನಿಗೇನಂದ್ರು ವ್ಯಾಪಾರಿ, ಮಕ್ಕಳನ್ನ ಹಿಡ್ಕೊಂಡ ತು ಇವನಿಗೆ ಪೇರೆಂಟ್ ಅಂದ್ರು, ಅಪ್ಪ ಅಮ್ಮನ ಹಿಡ್ಕೊಂಡ ತು ಇವನಿಗೆ ಮಗ ಅಂದ್ರು. ಒಂದೊಂದು ಕಡೆಯಿಂದ ಒಂದೊಂದು ಪರಿಚಯ ಬರುತ್ತೆ, ಅನೇಕ ಪರಿಚಯಗಳಾಗ್ಬಿಡುತ್ತೆ. ಯಾಕಂದ್ರೆ ಒಂದು ಯಾವ ಆತ್ಮಜ್ಞಾನ ಇತ್ತು ಅದನ್ನ ಹಿಡ್ಕೊಳ್ಳಿಲ್ಲ. ಅದನ್ನ ಹಿಡ್ಕೊಳ್ಳಿಲ್ಲ ಅಂದಮೇಲೆ ಏನು ಬೇಕಾಗಿದೆ ಅಂತ ಗೊತ್ತಿಲ್ಲ, ಎಲ್ಲವನ್ನು ಹಿಡ್ಕೊಂಡ್ಬಿಡ್ತಾನೆ. ಎಲ್ಲ ಹಿಡ್ಕೊಂಡಾಗ ಏನಾಗುತ್ತೆ, ಒಂದೊಂದು ಕಡೆಯಿಂದ ಒಂದೊಂದು ಜಗ್ಗಕ್ಕೆ ಶುರು ಮಾಡುತ್ತೆ, ಒಂದೊಂದು ಎಳಿಯಕ್ಕೆ ಶುರು ಮಾಡುತ್ತೆ. ಎಳಿಯಕ್ಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ, ಅಯ್ಯೋ ನಾನಂತೂ ಬಂಧನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹುಟ್ಟಿದಾಗ್ಲೇನೆ ಇವನಿಗೆ ಏನು ಬೇಕು ಜೀವನದಲ್ಲಿ ಅಂತ ಗೊತ್ತಿಲ್ಲ. ಅನೇಕ ವಸ್ತು, ಅನೇಕ ವ್ಯಕ್ತಿಗಳನ್ನೆಲ್ಲ ಹಿಡ್ಕೊಂಡ್ಬಿಟ್ಟ ಗಟ್ಟಿಯಾಗಿ.
ಮತ್ತು ಯಾವಾಗ ಗೊತ್ತಾಗುತ್ತೆ, ಅಷ್ಟರಲ್ಲೇ ಈ ಜೀವಿಯ ಸುತ್ತಮುತ್ತ ಅನೇಕ ವಸ್ತುಗಳ ಸಾಮ್ರಾಜ್ಯ ಇದೆ. ಈ ವಸ್ತು ವ್ಯಕ್ತಿಗಳ ಸಾಮ್ರಾಜ್ಯದ ಮಧ್ಯದಲ್ಲಿ ಜೀವ ಎಲ್ಲಿದನ್ನು ಕಾಣಿಸ್ತಾನೆ ಇಲ್ಲ. ಹೋಗ್ತಾನೆ ಮಧುಮಕ್ಕಿಗೆ ಛತ್ತ, ಹನಿಬಿ ಏನ್ ಮಾಡುತ್ತೆ, ಯಾವಾಗ ಅದು ಮನೆ ಕಟ್ಟುತ್ತೆ, ಮನೆ ಕಟ್ಟುತ್ತಾ ಸಂತತಿ ಜಾಸ್ತಿ ಆಗತ್ತಲ್ಲ, ಎಲ್ಲೂ ಜೇನು ಕಾಣಿಸೋದೇ ಇಲ್ಲ, ಬರೀ ಜೇನು ಹುಳ ಕಾಣಿಸುತ್ತೆ. ऐसे ಜೀವ ಕಾಣಿಸೋದೇ ಇಲ್ಲ, ಬರೀ ವಸ್ತುಗಳು ವ್ಯಕ್ತಿಗಳು ಕಾಣಿಸುತ್ತೆ. ಜೀವ ತೋ ಗಾಯಬ್ ಹೋಗ್ಯ, ಜೀವ ಅಂತೂ ಕನಿಗೆ ಕಾಣಿಸೋದಿಲ್ಲ, ಹಿಂಗಾಗ್ಬಿಡುತ್ತೆ. ಈ ಯಾವ ಸ್ಥಿತಿ ಇದೆ ಜೀವದ್ದು, ಯಾವುದು ಬೇಕಾಗಿದೆ ಅದು ಗೊತ್ತಿಲ್ಲ. ಅದರಿಂದ ಇವನು ಏನ್ ಮಾಡ್ತಾನೆ, ಅನೇಕ ರೀತಿಯಾದ ಬಂಧನಗಳನ್ನು ತಗೊಂಡ್ಬಿಡ್ತಾನೆ. ಈಗೇನಾಗ್ಬಿಟ್ಟಿದೆ, ಬಂಧನಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಸಾವಿರಾರು ಬಂಧನಗಳಾಗ್ಬಿಟ್ಟಿದೆ. ಮತ್ತು ಇವಾಗಲೂ ಜೀವನದಲ್ಲಿ ಏನ್ ಬೇಕಾಗಿದೆ ಅಂತ ಗೊತ್ತಿಲ್ಲ. ಹಂಗಾಗಿ ಬಂಧನಗಳಿದೆ ಅಂತ ಗೊತ್ತಿದ್ರು ಬಂಧನಗಳನ್ನು ಬಿಡೋದಿಲ್ಲ. ಏನ್ ಮಾಡ್ತಾನೆ, ಬಂಧನಗಳನ್ನ ಬಿಡೋ ನೆಪದಲ್ಲಿ ಹೊಸ ಬಂಧನ ತಗೊಂಡ್ಬರ್ತಾನೆ. बंधन को छोड़ने के बहाने से नया बंधन ले आता है. अर्थ ಆಗ್ತಿದೆ? इसको करना क्या चाहिए था, ಬಂಧನ से ಮುಕ್ತಿ. ಆದ್ರೆ ಏನ್ ಮಾಡ್ದ, ಹೊಸ ಬಂಧನ ತಗೊಂಡ್ಬಂದ್ಬಿಟ್ಟ. ಈಗೇನಾಯ್ತು, ಬಂಧನಗಳಲ್ಲಿ ಇನ್ನೊಂದು ಬಂಧನ ಸೇರ್ಕೋತು. ಅದರಿಂದ ಮತ್ ಬಂಧನ ಆಗಕ್ ಶುರು ಆಯ್ತು, ಮತ್ ಕಷ್ಟ ಆಗಕ್ ಶುರು ಆಯ್ತು. ಮತ್ತೇನ್ ಮಾಡ್ದ, ಮತ್ತೊಂದು ಹೊಸ ಬಂಧನ ತಗೊಂಡ್ಬಂದ. ಹೀಗೆ ಜೀವನ ಪೂರ್ತಿ ಬಂಧನಗಳನ್ನ ಬಿಡೋ ನೆಪದಲ್ಲಿ ಹೊಸ ಬಂಧನ ತಗೊಂಡ್ಬರ್ತಾ ಇರ್ತಾನೆ. ವಾಸ್ತವಿಕವಾಗಿ ಬೇಕಾಗಿತ್ತು ಒಂದು ಆತ್ಮಜ್ಞಾನ. ಆ ಒಂದು ಆತ್ಮಜ್ಞಾನ ಸಿಗದೆ ಇರೋದ್ರಿಂದ ಅನೇಕ ಪ್ರಕಾರವಾಗಿ ತನ್ನನ್ನು ತಾನು ಬಂಧನಗಳಿಂದ ಬಂಧಿಸ್ತಾನೆ ಇರ್ತಾನೆ. ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಸ್ವಲ್ಪ ವಿಚಾರ ಮಾಡು. ಕಹ ಸ್ವಾದೋ ವಿಷಯೇಶು ಅಸೌ. ಈ ವಿಷದಂತಿರುವಂತಹ ವಿಷಯಗಳಲ್ಲಿ ಯಾವ ಸ್ವಾದ ಇದೆ, ಯಾವುದ್ರಲ್ಲಿ ಸುಖ ಅಂತ ತಗೊಂಡ್ಬಂದಿದ್ಯಾ ಅದರಲ್ಲಿ ಸುಖ ಇಲ್ಲ. ಯಾವ ವಸ್ತುಗಳು ನಿನಗೆ ಅನಿವಾರ್ಯ ಅವಶ್ಯಕ ಅಂತ ಇದೆಯಾ ವಿಚಾರ ಮಾಡಿ ನೋಡು, ಅದು ಯಾವುದು ನಿನಗೆ ಅವಶ್ಯಕ ಅನಿವಾರ್ಯ ಇಲ್ಲ. ವ್ಯರ್ಥ ಹಿ ಬೋಲ್ ರೇ ಹೋ ಕಿ ಅವಶ್ಯಕ. ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ, ಯಾವುದನ್ನ ನಾವು ಅನಿವಾರ್ಯ ಅಂತ ಇದ್ದೀವಿ ಅದು ಅನಿವಾರ್ಯ ಇಲ್ಲವೇ ಇಲ್ಲ. ಅಚ್ಚ ವಿಚಾರ ಕರೋ, ಜೀವನದಲ್ಲಿ ಯಾವ ರೀತಿಯಾದ ಬಂಧನಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅದು ಯಾವ ಬಂಧನದಾದ್ರೂ ಅವಶ್ಯಕತೆ ಇದೆಯೇನು? ಯಾವ ವ್ಯಕ್ತಿಗಳಿಗೋಸ್ಕರ ನಾನು ಬಂಧನ ಇದೆ ಅಂತ ಇದ್ದೀನಿ, ಆ ವ್ಯಕ್ತಿಗಳು ನಿಜವಾಗ್ಲೂ ನನಗೆ ಅವಶ್ಯಕ ಇದ್ದಾರೇನು? ಆ ವಸ್ತುಗಳು ನಿಜವಾಗ್ಲೂ ಅವಶ್ಯಕ ಇದ್ದಾರೇನು? ಅವರ ಪಾತ್ರ ನನ್ನ ಜೀವನದಲ್ಲಿ ಎಷ್ಟಿದೆ, ನನ್ನ ಇರುವಿಕೆಗೆ ಅವರ ಪಾತ್ರ ಎಷ್ಟಿದೆ? ಮತ್ತು ಒಂದು ವೇಳೆ ನನ್ನ ಇರುವಿಕೆಗೆ ಮೇರೆ ಹೋನೆ ಮೇ ಯದಿ ಉನ್ಕಾ ಪಾತ್ರ ಭಿ ಹೈ तो कहते हैं ಆ ಪಾತ್ರ ಶುಭ ಇದೆಯೋ ಅಶುಭ ಇದೆಯೋ? ಆ ವಸ್ತುಗಳು ಜೀವನದಲ್ಲಿದೆ, ಆ ವ್ಯಕ್ತಿಗಳು ಜೀವನದಲ್ಲಿದ್ದಾರೆ, तो ಅದು ಶುಭ ಇದೆಯೋ ಅಶುಭ ಇದೆಯೋ ये भी तो देखो. ಇದಕ್ಕಂತಾರೆ ಆತ್ಮ ನಿರೀಕ್ಷಣೆ. ಬಹಳ ಮಹತ್ವಪೂರ್ಣ ಇದೆ. ಆತ್ಮ ನಿರೀಕ್ಷಣೆ ಮಾಡ್ಲಿಕ್ಕೆ ಅರ್ಥ ಆಗ್ಬಿಟ್ರೆ ಜೀವನ ಆತ್ಮಜ್ಞಾನಿ ಆಗ್ಬಿಡ್ತಾನೆ ಜೀವ. आत्म निरीक्षण तो करो. जहां जहां सुख लगता है वहां देखो तो सही. ವಿಷಯ ಬಿಡಕ್ ಹೇಳತಾ ಇಲ್ಲ, ಏನು ಬಿಡಬೇಡ. ಆದ್ರೆ ಎಲ್ಲೆಲ್ಲಿ ಸುಖ ಅನಿಸ್ತಾ ಇದೆ ಅದನ್ನ ಒಂದ್ ಸ್ವಲ್ಪ ನೋಡಕ್ಕಾದ್ರೂ ನೋಡು, ಯಾವ ಸ್ವಾದ ಬರ್ತಾ ಇದೆ ನಿನಗೆ ಅದರಲ್ಲಿ. ಇದನ್ನ ನೋಡೋದಕ್ಕೆ ಜ್ಞಾತಾದೃಷ್ಟ ಅಂತ ಕರೆಯೋದು, ಆತ್ಮ ನಿರೀಕ್ಷಣ. ನೋಡೋದು ಅಂದ್ರೆ ಬರೀ ನೋಡೋದಲ್ಲ. ಕೆಲವೊಂದು ಜನಕ್ಕೆ ಅನ್ಸ ನೋಡ್ತಾ ಇದ್ದೀನಿ, ನೋಡ್ತಾ ಇದ್ಮೇಲೆ ಏನ್ ಮಾಡ್ತಾ ಇದೀಯ?
ಜಿನ್ವಾನೆ ಅಂತೂ ನೋಡಕ್ ಹೇಳಿದ್ರು, ನೋಡ್ತಾ ಇದ್ದೀನಿ. देखना माने निष्पक्ष होकर देखना. ನಿಷ್ಪಕ್ಷ. ಯಾವಾಗ ನಿಷ್ಪಕ್ಷ ಆಗಿ ನೋಡ್ತೀಯ ಆವಾಗ ಕನ್ಸುತ್ತೆ. ಇಲ್ಲ ಅಂದ್ರೆ ಚಾಲಾಕಿ, ಚತುರಾಯಿ, ನಿಪುಣತೆ ತುಂಬಾ ಇದೆ. ನಿಪುಣತೆಯಲ್ಲಿ ಏನ್ ಮಾಡ್ಬಿಡ್ತೀವಿ, ನಮಗ್ ನಾವೇ ಮೋಸ ಮಾಡ್ಬಿಡ್ತೀವಿ. ಯಾರೋ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ, 4-5 ವಾರದಿಂದ ಕೇಳ್ತಾ ಇದಾರೆ, ಪ್ರಶ್ನೆ ತಗೋತಾ ಇಲ್ಲ ನಾನು. ಪ್ರಶ್ನೆ ಏನಿದೆ, ತುಂಬಾ ಮಾಯಾಚಾರ ಇದೆ, ಅದನ್ನು ಬಿಡೋದು ಹೆಂಗೆ? ಕುಲ್ ಮಿಲಾಕರ್ದು ಪ್ರಶ್ನೆ ಇತನಾ है. ಪ್ರಶ್ನೆ ತುಂಬಾ ದೊಡ್ಡದಿದೆ, ಪ್ರಶ್ನೆ ಸಾರ ಇಷ್ಟೇ ಇದೆ. ಸೊ ಟೈಮ್ ಸಿಕ್ಕರೆ ಚರ್ಚೆ ಮಾಡೋದು. ಏನ್ ಹೇಳ್ತಿದ್ದಾರೆ ಕಿ ಯಾವ ರೀತಿಯಾಗಿ ಬಂಧನಗಳು ಜಾಸ್ತಿ ಆಗುತ್ತೆ ಅಷ್ಟು ದುಃಖ ಜಾಸ್ತಿ ಆಗುತ್ತೆ. ಮತ್ತು ಎಷ್ಟು ದುಃಖ ಜಾಸ್ತಿ ಆಗುತ್ತೆ ಅಷ್ಟು ಬಂಧನ ಬಿಡೋದಿಲ್ಲ, ಮತ್ತು ಜಾಸ್ತಿ ಬಂಧನ ತಗೊಂಬಂದ್ಬಿಡ್ತಾನೆ. ಇದೇನಾಯ್ತು? ಇದಕ್ಕೆ ಅಂತ್ಯನೇ ಇಲ್ಲ. ಆಚಾರ್ಯ ಹೇಳಿದ್ರು ಆತ್ಮನಿರೀಕ್ಷಣೆ ಮಾಡು. ಆತ್ಮನಿರೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ ಯಾವ್ದ್ಯಾವ್ದನ್ನ ನೀನು ಅವಶ್ಯಕ ಅಂತ ಇದ್ದೆ ಅದು ಯಾವುದು ಅವಶ್ಯಕನೇ ಇಲ್ಲ. ಅವಾಗ ಭ್ರಮ ದೂರ ಆಗುತ್ತೆ. ಅದಕ್ಕಂತಾರೆ ನಿರ್ಭ್ರಮ ಅವಸ್ಥಾ. ಇದಕ್ಕೆ ಸಮ್ಯಕ್ತು ಅಂತ ಕರೀತಾರೆ. ಆತ್ಮ ನಿರೀಕ್ಷಣೆಯಿಂದ ಸಮ್ಯಕ್ತ್ವ ಹುಟ್ಟುತ್ತೆ. ಯಾವಾಗ ಸಮ್ಯಕ್ತ್ವ ಹುಟ್ಟುತ್ತೆ ಆವಾಗ ಕಾಮನೆ ಇರೋದಿಲ್ಲ. ಕಾಮನಾ नहीं होती, निकांक्षित अंग प्रकट होता है. ನಿಕಾಂಕ್ಷಿತ ಅಂಗ ಅಂದ್ರೆ ಏನು? ಎಲ್ಲಿ ಪರ್ಯಾಯ ಬುದ್ಧಿ ಇದೆ, ಪರ್ಯಾಯ ಬುದ್ಧಿ ಅರ್ಥ ಆಗುತ್ತೆ ಎಲ್ಲರಿಗೂ. ಪರ್ಯಾಯ ಬುದ್ಧಿ ಮನೆ ನನ್ನನ್ನು ನಾನು ದೇಹ ಅಂತ ತಿಳಿಯೋದು, ನನಗೆ ಪ್ರಪಂಚದೆಲ್ಲ ಅವಶ್ಯಕತೆ ಇದೆ ಅಂತ ತಿಳಿಯೋದು. ಎಲ್ಲಿವರೆಗೆ ಪರ್ಯಾಯ ಬುದ್ಧಿ ಇದೆ ಅಲ್ಲಿವರೆಗೆ ಅಪೂರ್ಣತೆ. ತಬ್ ತಕ್ ये ಅಪೂರ್ಣ है. ಪರ್ಯಾಯ ಬುದ್ಧಿ ಎಷ್ಟು ಜಾಸ್ತಿ ಇದೆ ಅಷ್ಟು ಜಾಸ್ತಿ ಅಪೂರ್ಣತೆ, ಅಷ್ಟು ಜಾಸ್ತಿ ದುಃಖ, ಅಷ್ಟು ಜಾಸ್ತಿ ಬಂಧನಗಳು. ಯಾರಿಗೆ ದ್ರವ್ಯ ದೃಷ್ಟಿ ಬರುತ್ತೆ, ಆತ್ಮಬುದ್ಧಿ ಬರುತ್ತೆ, ಅವನಿಗೇನಾಗುತ್ತೆ? ಕಾಮನೆ ದೂರ ಆಗ್ಬಿಡುತ್ತೆ. ಕಾಮನೆ ಅರ್ಥ ಆಗುತ್ತಲ್ಲ, ಆಸೆ. ಆಸೆ ಒಂದಿರೋದಿಲ್ಲ ಯಾವತ್ತು. आशा शब्द नहीं होता, हमेशा आशाएं होती है. मेरा आसे ಒಂದು ಶಬ್ದ ಅಲ್ಲ, ಈ ಡಿಕ್ಷನರಿ ಸೆ ಹಟಾ ದೋ ಬಿಲ್ಕುಲ್. ಇವಾಗಿಂದ ಆಸೆ ಶಬ್ದವನ್ನು ಬಳಸೋದಿದ್ರೆ ಬಹುವಚನದಲ್ಲಿ ಬಳಸೋದು. ಖ್ಯಾಲ್ ತೋ ಆಯ್ತು ಮೇ, ಸ್ವಲ್ಪ ಗಮನಕ್ಕಾದ್ರೂ ಬರುತ್ತಲ್ಲ. ಒಂದು ಆಸೆ ಇದ್ದಿದ್ರೆ ಅದು ಒಂದೇ ಸಾಕಾಗ್ಬಿಡ್ತಿತ್ತು. ಕ್ಯಾ आशा एक होती तो एक पर्याप्त होती, आदर ಒಂದಿರೋದಿಲ್ಲ ಅದು. आशाएं एक व्यक्ति नहीं होता, आशाएं पूरा कुटुंब होता है, वो कुनबा होती है पूरा. ಆಸೆ ಅನ್ನೋದು ಪೂರ್ತಿ ಒಂದು ಕುಟುಂಬ ಇದೆ, ಪೂರ್ತಿ ಒಂದು ಪರಂಪರೆ ಇದೆ, ಅದು ಒಂದಿಲ್ಲ. ಕಾಮನಾ ಮನೆ ಹಿಂದೆ ಹೇಳಿದ್ರಲ್ಲ, ಅಂದಾದಯ ಒಂದು विषयांत. कामना अंधी होती है, आसे बिल्कुल ಅದಕ್ಕೆ ಕನಕ ಅನ್ಸೋದಿಲ್ಲ. ಕಾಮನಾ ऐसे होती है जैसे समझो कि ಎಲ್ಲಾ ವಸ್ತುಗಳಿರೋ ಒಂದು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟಿದೀವಿ. ಆ ಮಾರ್ಕೆಟ್ ಅಲ್ಲಿ ಏನ್ ಬೇಕು ಎಲ್ಲ ಇದೆ, ಮತ್ತೆ ಅಲ್ಲಿ ಹೋಗ್ಬಿಟ್ಟಿದೀವಿ ನಾವು. ಆದ್ರೆ ಸಮಸ್ಯೆ ಏನಿದೆ ಕಿ ಏನ್ ಬೇಕು ಅಂತ ಗೊತ್ತಿಲ್ಲ. शॉपिंग करने गए, अब पता नहीं कि क्या चाहिए, ಏನ್ ಬೇಕು ಅಂತ ಗೊತ್ತಿಲ್ಲ, ಶಾಪಿಂಗ್ ಮಾಡಕ್ ಹೋಗಿದ್ದೀವಿ. ಮಾರ್ಕೆಟ್ ಅಲ್ಲಿ ಹೋದಾಗ ಏನಾಗುತ್ತೆ? ಎಲ್ಲ ಇದೆ ಮಾರ್ಕೆಟ್ ಅಲ್ಲಿ, ಇದು ಇದೆ, ಅದು ಇದೆ, ಅದು ಇದೆ. ಇವತ್ತಿನ ದೊಡ್ಡ ಸಮಸ್ಯೆ ಅಂತೂ ಇದೇ ಇದೆ. आज की सबसे बड़ी समस्या है कि विकल्प बहुत ज्यादा है. ವಿಕಲ್ಪಗಳು ತುಂಬಾ ಜಾಸ್ತಿ ಇದೆ, ಆಪ್ಷನ್ಸ್ ತುಂಬಾ ಜಾಸ್ತಿ ಇದೆ. मेरे ना क्योंकि इसको पता नहीं ना तो 1000 लोगों से पूछता है, ಇವನಿಗೆ ಗೊತ್ತಿಲ್ಲ ಏನ್ ಬೇಕು ಅಂತ. ಈಗ ಅವಸ್ಥೆ ಏನಾಗುತ್ತೆ?
ಅವಸ್ಥೆ ಏನಾಗುತ್ತೆ ಶಾಪಿಂಗ್ ಹೋದ್ರೆ? ಇವನಿಗೆ ಹೋದ್ರೆ 4 ಅವರ್ 5 ಅವರ್ ಬರೋದೇ ಇಲ್ಲ ಇವನು. ಇಸ್ಲಿಯೇ ಅದಕ್ಕೆ ಎಲ್ಲೆಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿರುತ್ತೆ, ಎಲ್ಲೆಲ್ಲಿ ಮಾರ್ಕೆಟ್ ಇರುತ್ತೆ, ಅಲ್ಲಿ ರೆಸ್ಟೋರೆಂಟ್ಗಳು ಇರುತ್ತೆ. ಅರೇನಾ? ಕ್ಯೂಂಕಿ ಅವ್ರಿಗೆ ಗೊತ್ತಿದೆ ಇವನಿಗೆ ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಗೋದಿದೆ. ಬೋಲ್ತೇವೆ ನಾ ಶಾಪ್ ಟಿಲ್ ಟು ಡೆಡ್. ಎಲ್ಲಿವರೆಗೆ ಸುಸ್ತು ಸಾಕಾಗ ಸುನ್ನ ಆಗೋದಿಲ್ಲ ಅಲ್ಲಿ ತನಕ ಶಾಪ್ ಮಾಡು. ಸುಸ್ತಾಗಿ ಬಂದು ಕೂತ್ಕೊಂಡ್ಬಿಡ್ತಾನೆ ಇಲ್ಲಿ. ಕ್ಯೂಂಕಿ ಏನು ಬೇಕು ಅಂತ ಗೊತ್ತೇ ಇಲ್ಲ ಇವನಿಗೆ. ಏನು ಬೇಕು ಅಂತ ಗೊತ್ತಿದ್ರೆ ಶಾಪಿಂಗ್ ಮನು ಚುಟ್ಕಿ ಹೊಡೆಯಷ್ಟು ಶಾಪಿಂಗ್ ಆಗ್ಬಿಡುತ್ತೆ. ಹಮಾರೆ ಸಾಥ್ ಹೋತಾ ಹೈ ಕಭಿ. ಅಂಗಡಿಗೆ ಫೋನ್ ಮಾಡ್ತೀವಿ, ಅಂಗಡಿ ಓಪನ್ ಇದೆ, ಇನ್ನೊಂದು 1 ಅವರ್ ಓಪನ್ ಇದೆ, ಅರ್ಧ ಗಂಟೆಲಿ ಬರ್ತೀವಿ ನಾವು. ಅರ್ಧ ಗಂಟೆಲಿ ಹೋದ್ವಿ, ಅಂಗಡಿಯಲ್ಲಿ ಏನ್ ಬೇಕಾಗಿತ್ತು ತಗೊಂಡ್ವಿ, ಚಲೆ हमें कौन सा पूरा दुकान ही आकर्षित कर रहा है. ಯಾವ್ದು ಬೇಕಾಗಿದೆ ತಗೊಂಡ್ವಿ ಚಲ್. ಆದ್ರೆ ಅಂಗಡಿಯವನಿಗೂ ತುಂಬಾ ಬೇಜಾರಾಗ್ಬಿಡುತ್ತೆ ಇಂಥ ಕಸ್ಟಮರ್ ಬಂದ್ಬಿಟ್ರೆ. ಅರೇನಾ ತುಮ್ ತೋ ಶಾಪಿಂಗ್ ಅನ್ನೋ ಮಹಾಪವಿತ್ರ ಕಾರ್ಯಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ ನೀವು. पहले लॉन्ग लिस्टिंग होता है, बाद में ಶಾರ್ಟ್ ಲಿಸ್ಟಿಂಗ್ होता है. ಅದಾದ್ಮೇಲೆ ಆಯ್ಕೆ ಮಾಡೋದಿದೆ. ಆಯ್ಕೆ ಮಾಡಿದ್ರೆ ಕೊಂದ್ಸ ಸಂತುಷ್ಟಿ ಮಿಲ್ನೆ ವಾಲಿ है तुम्हें. ಮನೆಗೆ ಬಂದು ತಿರ್ಗಾ ಹೇಳ್ತಾನೆ ಇದೆಲ್ಲ ಅದನ್ನ ತಗೋಬೇಕಿತ್ತು. ಈ ಕ್ಯಾ ಚಲ್ ಕ್ಯಾ ರहा है? ಶಾರೀರಿಕ ಪರಿಶ್ರಮ ಅಂತೂ ದೂರ ಆಯ್ತು ವಿಜ್ಞಾನದಿಂದ. तुम्हारा अंतरंग परिश्रम कब जाएगा? बोलो. ಇವನಿಗೆ ಜೀವನದಲ್ಲಿ ಏನು ಬೇಕಾಗಿದೆ, ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ನಿಷ್ಕಾಮತೆ ಇಲ್ಲ, ನಿಕ್ಕಾಂಕ್ಷಿತತೆ ಇಲ್ಲ, ಆಸೆ ಭರಿ ಪಡಿಯೇ. ಜಿನ್ವಾನಿ ಹೇಳುತ್ತೆ ಜೀವನದ ಅತಿ ದೊಡ್ಡ ಮಹತ್ವಪೂರ್ಣ ನಿರ್ಣಯ ಇದೆ ನಿನ್ನ ಕೆಲಸ. ನಿರ್ಣಯ ತಗೋರೋ ಜೀವನದಲ್ಲಿ ಏನ್ ಮಾಡೋದಿದೆ ಅಂತ. ಜೀವನಕ್ಕೆ ಉತ್ತಮವಾದ ಕೆಲಸವನ್ನು ಹುಡುಕೊಳ್ಳೋದು ಅತಿ ದೊಡ್ಡ ಮಹತ್ವಪೂರ್ಣ ನಿರ್ಣಯ ಇದೆ. ಕೊಂದ್ಸಾ ಕಾಮ್ ಕರ್ನಾ ಕೊಂದ್ಸಾ ನೈ ಕರ್ನಾ, ಇದನ್ನ ನಿರ್ಣಯ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಯಾರು ನಿಷ್ಕಾಮ ಆಗಿದ್ದಾನೆ ಅವನು ಮಾತ್ರ ನಿರ್ಣಯ ಮಾಡಬಹುದು ಒಳ್ಳೆ ಕೆಲಸನ. ಬಾಕಿ ತೋ ಅಪ್ನೆ ಲಿಯೆ ನರಕ್ ಚುನ್ತೆ. ಉಳಿದವರಂತೂ ತಮಗೋಸ್ಕರ ನರಕವನ್ನೇ ಆಯ್ಕೆ ಮಾಡ್ತಾರೆ, ಉತ್ತಮ ಕೆಲಸ ಆಯ್ಕೆ ಮಾಡೋದಿಲ್ಲ. ಉತ್ತಮ ಕೆಲಸ ಆಯ್ಕೆ ಮಾಡದೆ ಹೋದ್ರೆ ಜೀವನ ಕೆಲಸಕ್ಕೆ ಸಮರ್ಪಣೆ ಮಾಡೋದು ಹೇಗೆ? ಅವಾಗ ಏನಾಗುತ್ತೆ, ಅನೇಕ ಬಂಧನಗಳನ್ನ ನಾವು ತಗೊಂಡ್ಬರ್ತೀವಿ. ಮತ್ತು ಒಂದು ಬಂಧನ ದೂರ ಮಾಡಲಿಕ್ಕೆ ಇನ್ನು 1000 ಬಂಧನ. ಲೇಕಿನ್ ಸಮ್ಯಕ್ ದೃಷ್ಟಿ ಹೇಗಿದ್ದಾನೆ? ಸಮ್ಯಕ್ ದೃಷ್ಟಿ ಕಾ ಲಕ್ಷಣ ಹೋತಾ ಹೇ ಅಂತರಂಗದಲ್ಲಿ ಸಂಕಲ್ಪ ವಿಕಲ್ಪ ಇಲ್ಲ ಅವನಿಗೆ, ನಿರ್ವಿಕಲ್ಪ ಹೋ ಚುಕ. ಸಮ್ಯಕ್ ದೃಷ್ಟಿ ನಿರ್ವಿಕಲ್ಪ ಇದ್ದಾನೆ. ನಿರ್ವಿಕಲ್ಪ ಅಂದ್ರೆ ಅಂತರಂಗದಲ್ಲಿ ವಿಕಲ್ಪ ಸಂಕಲ್ಪ ವಿಕಲ್ಪ ನಡೀತಾ ಇಲ್ಲ. ಈ ಕೆಲಸ ಮಾಡ್ಲೋ ಆ ಕೆಲಸ ಮಾಡ್ಲೋ, ಇದನ್ನ ತಗೊಳ್ಳೋ ಅದನ್ನ ತಗೊಳ್ಳೋ, ಇವಾಗ ಹೋಗ್ಲೋ ಅವಾಗ ಹೋಗ್ಲೋ, ಮಾಡ್ಲೋ ಬೇಡವೋ, संकल्प विकल्प नहीं है उसको. ये सम्यक दृष्टि का सबसे बड़ा लक्षण है. ಯಾರದ್ದು ಈ ರೀತಿ ಜೀವನ ನಡೀತಾ ಇದೆಯಲ್ಲ ಸಂಕಲ್ಪ ವಿಕಲ್ಪಗಳಲ್ಲಿ, ಇದು ಆತ್ಮಜ್ಞಾನ ರಹಿತ ಜೀವನದ ಲಕ್ಷಣ ಇದೆ. अर्थ ಆಗ್ತಿದೆ? ये आत्मज्ञान से रहित जीवन का लक्षण है. जितना ज्यादा संकल्प विकल्प उतना बड़ा अज्ञानी. हमारे उतना ज्यादा दुख, उतना ज्यादा ಪಶುವತ್ ಜೀವನ್. ಇಲ್ಲಿ ಒಂದು ಸುಂದರವಾದ ವಿಷಯ ಅರ್ಥ ಮಾಡ್ಕೊಳ್ಳೋದಿದೆ. ಯಾವ ವ್ಯಕ್ತಿಯ ಜೀವನದಲ್ಲಿ ವಿಷಯಗಳ ಸಂಕಲ್ಪ ವಿಕಲ್ಪ ದೂರ ಆಗುತ್ತೆ
ಅವನು ಎಲ್ಲ ಕೆಲಸಗಳನ್ನು ಸಹಜವಾಗಿ ಮಾಡ್ತಾನೆ. ಸಹಜ ಮನೆ ಎಫರ್ಟ್ಲೆಸ್ಲಿ, ನಿಷ್ಪ್ರಯತ್ನತ. ಈಗೇನಾಗ್ಬಿಟ್ಟಿದೆ, ಯಾವುದೇ ಕೆಲಸ ಮಾಡಬೇಕಾದ್ರೂ ತುಂಬಾ ಪ್ರಯತ್ನ ಮಾಡ್ಬೇಕು ತಾನೆ ನಾವು. ಅರೆ ಒಳ್ಳೆ ಕೆಲಸ ಬಿಡ್ಲಿ, ಕೆಟ್ಟ ಕೆಲಸ ಮಾಡಬೇಕಾದ್ರೂ ಪ್ರಯತ್ನ ಮಾಡ್ಬೇಕು ಇವನು. ಯಾಕೆ? ಕೆಟ್ಟ ಕೆಲಸ ಮಾಡಕ್ ಹೋಗುವಾಗ್ಲೂ ಈ ಒಳಗಡೆ ಇನ್ನೊಬ್ಬ ಇದ್ದಾನೆ, ಅವನು ಇನ್ನೊಂದು ಹೇಳ್ತಾ ಇದ್ದಾನೆ, ये जीवन में कुछ भी नहीं कर पाता, न अच्छा न बुरा. ಯಾವುದು ಮಾಡಕ್ಕಾಗೋದಿಲ್ಲ ಸಂಕಲ್ಪ ವಿಕಲ್ಪ ವ್ಯಕ್ತಿಗೆ. ಯಾವುದನ್ನ ಮಾಡಕ್ ಹೋಗ್ತಾ ಇದ್ದಾನೆ ಅಷ್ಟರಲ್ಲಿ ಒಳಗಡೆ ಇನ್ನೊಬ್ಬ ವಿರುದ್ಧ ಮಾಡೋನ್ ಕೂತಿದ್ದಾನೆ. ಅವನ್ ಎದ್ದೇಳ್ತಾನೆ, ಅವನ ವಿಷಯವನ್ನ ಸ್ವೀಕಾರ ಮಾಡಿದ್ರೆ ಅವನಿಗೆ ವಿರುದ್ಧ ಇನ್ನೊಬ್ಬ ಕೂತಿದ್ದಾನೆ ಮನಸ್ಸಲ್ಲಿ. वो खड़ा हो जाता है, उसकी बात मान लो तो और एक खड़ा हो जाता है. मतलब ये समझो कि जीवन भर ये कुछ भी नहीं कर पाता. संकल्प विकल्प में ही जीवन निकल जाती है. ಸಂಕಲ್ಪ ವಿಕಲ್ಪಗಳಲ್ಲೇ ಇಡೀ ಜೀವನನೇ ಮುಗಿದೋಗ್ಬಿಡುತ್ತೆ. ನಾವು ಎಲ್ಲಿಗೆ ತಲುಪೋದಿದೆ? ಶ್ರಾವಕ ಅವಸ್ಥೆಯಲ್ಲಿ ಕನಿಷ್ಠ ಪಕ್ಷ ನಿಷ್ಪ್ರಯತ್ನ ಜೀವನದವರೆಗಾದ್ರೂ ತಲುಪಬೇಕು ನಾವು. ಎಫರ್ಟ್ಲೆಸ್ ವರ್ಕ್. ಕೆಲಸ ಹೇಗಿರಬೇಕು ಜೀವನದಲ್ಲಿ ಅಂದ್ರೆ ಪ್ರಯತ್ನ ಮಾಡೋ ಅಗತ್ಯ ಇರಬಾರ್ದು. ಸಹಜ ಹೋನಾ ಚಾಹಿಯೆ. ಸಹಜ ಯಾವಾಗುತ್ತೆ? ನಾವು ಸಂಪೂರ್ಣ ಸಮರ್ಪಣೆ ಮಾಡಿದ್ರೆ. ಸಮರ್ಪಣೆ ಯಾವಾಗುತ್ತೆ? ನಿಷ್ಕಾಮತೆ ಇದ್ರೆ. ನಿಷ್ಕಾಮತೆ ಯಾವಾಗ ಪ್ರಕಟ ಆಗುತ್ತೆ? ಯಾವಾಗ ಆತ್ಮನಿರೀಕ್ಷಣೆ ಮಾಡ್ತೀವಿ. ಆತ್ಮನಿರೀಕ್ಷಣೆಯ ಭಾವ ಯಾವಾಗುತ್ತೆ? ಯಾವಾಗ ಸ್ವಾಧ್ಯಾಯ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ ಇದು? ಈ ಪ್ರಶ್ನೆನ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಿದೆ. ಕಹ ಸ್ವಾದು, ಯಾವ್ದ್ಯಾವ್ದ್ರಲ್ಲಿ ಸ್ವಾದ ಬರ್ತಾ ಇದೆ ಸ್ವಲ್ಪ ಗಮನ ಕೊಟ್ಟು ನೋಡು, ಅವಾಗ ಅರ್ಥ ಆಗತ್ತೆ. ಬಿಡಕ್ ಹೇಳ್ತಾ ಇಲ್ಲ, छोड़ना नहीं, ಪೆಲೆ ನಿಷ್ಪಕ್ಷನಾಗಿ ನೋಡು. ಬಿಟ್ಟು ಹೋಗೋದಾದ್ರೆ ಬಿಟ್ಟು ಹೋಗುತ್ತೆ, ಇರೋದಾದ್ರೆ ಇರುತ್ತೆ. ಪ್ರಾಮಾಣಿಕನಾಗೋ ಅವಶ್ಯಕತೆ ಇದೆ. ಅರ್ಥ ಆಗ್ತಿದೆ? ಚಲೋ, ಸಮಯ ಆಗಿದೆ. ಯಾರಿಗೇನು ಕೇಳೋದಿದೆ? ಸದೈವ ಮನೆ ಸತತವಾಗಿ, ಶಾಶ್ವತವಾಗಿ, ಸದಾಕಾಲ, ನಿರಂತರವಾಗಿ, ಸದಾ ಏವ ಸದೈವ, ಸತತವಾಗಿ. ಇಲ್ಲಿ ನಿಜವಾಗ್ಲೂ ಯಾವ ವಿಷಯ ಇದೆಯಲ್ಲ, ಇದು ಮೂಲ ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಮೂಲ ವಿಷಯ ಇದೆ. ನನಗೆ ನಾನೇ ವಂಚನೆ ಮಾಡ್ಕೊಳ್ಳೋದು. ನಮ್ಗೆಲ್ಲರಿಗೂ ಏನು ಅನ್ನಿಸ್ತಾ ಇದೆ? ನಾವು ಪ್ರಪಂಚಕ್ಕೆ ಮೋಸ ಮಾಡ್ತಾ ಇದ್ದೀವಿ. हम सबको लगता है कि हम दुनिया को ठग रहे हैं. नहीं, ಮೂಲ ವಿಷಯ ಇದೆ, ನಮಗೆ ನಾವೇ ವಂಚನೆ ಮಾಡ್ಕೋತಾ ಇದ್ದೀವಿ. हम बोलते हैं ना, ನನ್ಗೆ ಹಿಂಗೆ ಅನ್ನಿಸ್ತಾ ಇದೆ, ನಂಗೆ ಹಿಂಗೆ ಅನ್ನಿಸ್ತು, ನಾ ಹಿಂಗೆ ಅನ್ಕೊಂಡೆ. ಇದೆಲ್ಲ ಏನು ಮಾಡ್ತಿದ್ದೀವಿ ನಾವು? ಅನ್ಕೊಂಡೆ, ಅನ್ನಿಸ್ತಾ ಇದೆ. ಇದೆಲ್ಲ ಹೇಳಿ ನಮ್ಮ ಯಾವ ಅಜ್ಞಾನ ಇದೆ ಅದನ್ನೇ ಮತ್ತಷ್ಟು ಬಲಿಷ್ಠ ಮಾಡ್ತಾ ಇದ್ದೀವಿ. ಉಲ್ಟಾ ಪ್ರಶ್ನೆ ಕೇಳೋದಿಲ್ಲ, ಯಾಕೆ ಹಿಂಗ ಅನಿಸ್ತು ಅಂತ. ಕಹಸ್ವಾದು ಪ್ರಶ್ನೆ ಕೇಳೋದಿಲ್ಲ ನಾವು. ನಾವೇನ್ ಮಾಡ್ತೀವಿ? ಅದನ್ನೇ ಮತ್ತಷ್ಟು ಪುಷ್ಟ ಮಾಡ್ಬಿಡ್ತೀವಿ. ನಂಗೆ ಹಿಂಗ ಅನಿಸ್ತು, ನಾನೇನ್ ಮಾಡ್ಲಿ? ಯಾಕೆ ಅನ್ನಿಸ್ತು? ಯಾರಿಗೆ ವಂಚನೆ ಮಾಡ್ತಾ ಇದ್ದಾರೆ? ನಮಗೆ ಗೊತ್ತಿಲ್ಲ ನಾನು ನನಗೆ ವಂಚನೆ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ನನಗೆ ನಾನು ಯಾವತ್ತೂ ಪ್ರಶ್ನೆನೇ ಕೇಳ್ಕೊಂಡಿಲ್ಲ.
ಒಂದು ಮಾಯಾಚಾರದ ಪ್ರಶ್ನೆ ಬರ್ತಿದ್ದಿಲ್ಲ, ಇದು ಅದೇ ಇದೆ. ಎಲ್ಲಕ್ಕಿಂತ ದೊಡ್ಡ ಮಾಯಾಚಾರ ಇದೆ. ಏನ್ ಮಾಯಾಚಾರ? ನನಗೆ ನಾನೇ ಮೋಸ ಮಾಡೋದು. ನನ್ನ ಸತ್ಯಾಂಶವನ್ನ ನನಗೇ ತಿಳಿದೇ ಇರುವಂತೆ ನೋಡ್ಕೊಂಡ್ಬಿಡೋದು. ಅಂದರ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಬೇರೆಯವ್ರಿಗಂತೂ ಗೊತ್ತಾಗೋದು ಬೇಡ, ನನಗೂ ಗೊತ್ತಾಗಬಾರ್ದು. ನನ್ನ ಉದ್ದೇಶ ಏನಿದೆ ಅದು ನನಗೆ ಅರ್ಥ ಆಗ್ಬಾರ್ದು. ಆ ರೀತಿ ಜೀವನ ಮಾಡ್ತಾನೆ ಈ ಮಾಯಾಚಾರಿಯ. देखो तो ವಿಚಾರ तो करो. ಅಪ್ಪ ಮಗನ ಅಡ್ಮಿಷನ್ ಮಾಡಿಸಿದಾನೆ ಹಾಸ್ಟೆಲ್ಗೆ. ಮಗು ಇನ್ನೇನು ಮನೆ ಬಿಟ್ಟು ಹೋಗ್ಬೇಕು. ಇನ್ನೇನು ಹೊರಗೆ ಹೋಗ್ತಾ ಇರ್ತಾನೆ. ಮಮ್ಮ ಶೂಸ್ ತುಂಬಾ ಚುಚ್ಚುತ್ತಾ ಇದೆ. ಇದನ್ನ ಹಾಕೊಂಡು ಹೋಗಕ್ ಆಗೋದಿಲ್ಲ ನಾನು. ತಮ್ಮ ಅಚ್ಚ ಬಿಟ್ಟ ಒಳಗಡೆ ಬೇರೆ ಶೂಸ್ ತಗೊಂಡ್ಬರ್ತಾಳೆ. ಲೋ ಪಹನ್ ಲೋ. मत कार हत्र होता. बोले डॉगी को तो बाय बाय बोला ही नहीं. ऐसे कैसे जा सकता हूं मैं? तो ಅದನ್ನ ಹುಡುಕಕ್ಕೆ ಹೋದ. ಗೊತ್ತಿತ್ತು ಅಪ್ಪನಿಗೆ ಈ ಅಮ್ಮ ಹೋಗಕ್ ಬಿಡೋದಿಲ್ಲ ಅಂತ, ಅದಕ್ಕೆ ಅಡ್ಮಿಷನ್ ಮಾಡಿದ್ದ ಹೋಗಿ. समझ में आ रहा है ना? तो कुल मिलाकर ಅಮ್ಮ ಮಗ ಇಬ್ಬರದು ಏನ್ ನಡೀತಾ ಇದೆ? किसी ना किसी तरह से फ्लाइट छूट जाए. समझ में आ रहा है ना? ಕಳ್ಸಕ್ ಅಮ್ಮನಿಗೂ ಇಷ್ಟ ಇಲ್ಲ, ಹೋಗಕ್ ಮಗನಿಗೂ ಇಷ್ಟ ಇಲ್ಲ. ಆದ್ರೆ ಇಬ್ರು ಯಾರು ಒಳಗಡೆ ಏನ್ ನಡೀತಾ ಇದೆ ಬಿಟ್ಕೊಡ್ತಾ ಇಲ್ಲ. ಚಲ್ ರहा है ಡ್ರಾಮಾ. ಅವ್ರ ತಂದೆಗೆ ನೀಟಾಗಿ ಕಾಣಿಸ್ತಾ ಇದೆ ಏನ್ ನಡೀತಾ ಇದೆ ಇಲ್ಲಿ ಅಂತ. ಯही चल रहा है. ಯಾರಿಗೆ ಮೋಸ ಮಾಡ್ತಾ ಇದೀವಿ? ಹೇಳ್ತಾನೆ ಧರ್ಮ ಮಾಡಬೇಕಿದೆ ಅಂತ, ಜ್ಞಾನಾತ್ಮಕ ಜೀವನ ಜೀವಿಸಬೇಕಿದೆ ಅಂತ, ಮತ್ತು ಚೂಸ್ ಏನ್ ಮಾಡ್ತಾನೆ? ದುಃಖವನ್ನ. भाई तुम तो बोल रहे थे तुम्हें ज्ञानी बनना है, तो ಜ್ಞಾನಿ ಆಗೋನು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ? ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ನಾನು. ಕ್ಯೂ ಕಿಯಾ? ಯಾವಾಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಕರ್ಷಣೆ ಬರುತ್ತೆ आवाग इतने ज्यादा लोग इकट्ठे हो जाते हैं. बोल कोई गरबा चल रहा है, तो गरबा ಗೊತ್ತಿದ್ದಾನೆ ಎಲ್ಲರಿಗೂ, गुजरात में बहुत चलता है. तो आवागंतु मनो जो मंदिर नहीं जाते वो सब इकट्ठे हो जाते हैं, लड़के लड़कियां सब. तो बहुत धार्मिक हो गए ये सब. देवी माँ ಬಗ್ಗೆ ತುಂಬಾ ಶ್ರದ್ಧೆ ಬಂದ್ಬಿಡ್ತು. पता है ना क्या चल रहा है? तो पता है क्या चल रहा है, लेकिन किसी ने बोल दिया तो ये तो नेगेटिव है आदमी, हम तो धार्मिक है. ಒಳಗಡೆ ಯಾವ ಅಭಿಪ್ರಾಯ ವಿಷಯ ಸೇವನೆಯ ಅಭಿಪ್ರಾಯ ಇದೆಯಲ್ಲ, ಇಂದ್ರಿಯ ವಿಷಯಗಳನ್ನ ಸೇವನೆ ಮಾಡೋ ಅಭಿಪ್ರಾಯ, ಅದನ್ನ ಬಿಟ್ಟು ಕೊಡೋದೇ ಇಲ್ಲ ನಾವು. ಹೆಂಗ್ ಮಾಡ್ತೀವಿ ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಕಿತ್ನೆ ಬಾರ್ ऐसे होता है ना, ನನ್ನ ಹತ್ರ ಬಂದು ಹೇಳ್ತಾರೆ ಕಿ ನಮಗಂತೂ ಗೊತ್ತೇ ಇರಲಿಲ್ಲ ಹಿಂಗಿದೆ ಅಂತ. ಅರೆ ತು ಮಾಡ್ತಾ ಇದ್ದಿದ್ದು ಯಾರು? ನೀನೇ ಮಾಡ್ತಾ ಇದ್ದೆ ತಾನೆ, ನಿಂಗೆ ಹೆಂಗ್ ಗೊತ್ತಿಲ್ಲ? ಟೋಡ್ರಮಲ್ಜಿ ಬೋಲ್ತೇನೆ ಅಭಿಪ್ರಾಯ ಅಂತೂ ತುಂಬಾ ಸೂಕ್ಷ್ಮ ಇರುತ್ತೆ. ಅಭಿಪ್ರಾಯದವರೆಗೆ ತಲುಪೋದೇ ಇಲ್ಲ ಇವನಿಗೂ. ಸ್ವಲ್ಪ ಭಾವನೆಗಳವರೆಗೆ ತಲುಪ್ತಾನೆ, ಇವನಿಗೆ ಗೊತ್ತಾಗತ್ತೆ ದುಃಖ ಆಗ್ತಾ ಇದೆ ಅಂತ, ಆದ್ರೆ ಜ್ಞಾನ ಆಗೋದಿಲ್ಲ. ದುಃಖ ಆಗ್ತಾ ಇದೆ ಅಂತ ಭಾವನೆ ಅನುಭವ ಆಗತ್ತೆ, ಅಭಿಪ್ರಾಯವನ್ನು ತಿಳ್ಕೊಳ್ಳೋಷ್ಟು ಸೂಕ್ಷ್ಮತೆಗೆ ಹೋಗೋದೇ ಇಲ್ಲ. ನನ್ನ ಒಳಗಡೆ ಏನ್ ನಡೀತಾ ಇದೆ ನಾನೇ ಬೇಖಬರ್, ಬೇಹೋಶಿ. ಬೇರೆಯವ್ರದ್ದು ಹೆಂಗ್ ಗೊತ್ತಾಗುತ್ತೆ? ಬೋಲೋ
ಯಾವ ಆತ್ಮ ವ್ಯಕ್ತಿ ಆತ್ಮನಿರೀಕ್ಷಣೆ ಮಾಡ್ತಾನಲ್ಲ, ತನ್ನ ಉದ್ದೇಶ ಯಾರಿಗೆ ಚೆನ್ನಾಗಿ ಗೊತ್ತಿದೆ ಅವನಿಗೆ ಬೇರೆಯವ್ರ ಉದ್ದೇಶನೂ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. तो ಜ್ಞಾನಿ ಸಮ್ಯಕ್ ದೃಷ್ಟಿ ಎಲ್ಲೂ ಮೋಸ ಹೋಗೋದಿಲ್ಲ. ಆಧ್ಯಾತ್ಮಿಕ ಜೀವ ಮೋಸ ಹೋಗೋದಿಲ್ಲ. ಈ ಅಜ್ಞಾನಿ ಜೀವ ಹಂತ ಹಂತಕ್ಕೂ ಹೆಜ್ಜೆ ಹೆಜ್ಜೆಗೂ ಮೋಸ ಹೋಗ್ತಾನೆ. ಆದ್ರೆ ಸಮಾಜ ಎಷ್ಟು ವಿಚಿತ್ರ ಇದೆ ಅಂದ್ರೆ, ಆಧ್ಯಾತ್ಮಿಕ ವ್ಯಕ್ತಿಯನ್ನು ಹೆಂಗ ನೋಡುತ್ತೆ, ಆಧ್ಯಾತ್ಮಿಕ ವ್ಯಕ್ತಿ ಧಾರ್ಮಿಕ ವ್ಯಕ್ತಿ ಅಂತೂ ಮೂರ್ಖ ಇರ್ತಾನೆ, ಅವನು ಮುಗ್ಧ ಇರ್ತಾನೆ, ಅವನಿಗಂತೂ ಏನೂ ಗೊತ್ತಿಲ್ಲ. ಅರೆ, ಎಲ್ಲಕ್ಕಿಂತ ನಿಪುಣ ವ್ಯಕ್ತಿ ಆಧ್ಯಾತ್ಮಿಕ ವ್ಯಕ್ತಿ ಇರ್ತಾನೆ. ಅವನು ಎಲ್ಲೂ ಮೋಸ ಹೋಗೋದಿಲ್ಲ. ಅಜ್ಞಾನಿ ಹೆಜ್ಜೆ ಹೆಜ್ಜೆಗೂ ಮೋಸ ಹೋಗ್ತಾ ಇದ್ದಾನೆ. ತನಗೆ ತಾನೇ ಮೋಸ ಮಾಡ್ಕೋತಾ ಇದ್ದಾನೆ. ಇದಕ್ಕಿಂತ ದೊಡ್ಡ ಅಜ್ಞಾನ ಏನು? ಆದ್ರೆ ಇವನಿಗೇನು ಅನ್ಸುತ್ತೆ, ನಾ ತುಂಬಾ ಬುದ್ಧಿವಂತ. ಅಜ್ಞಾನಿ ತನ್ನೊಳಗಡೆ ಯಾವ ಮೋಸ ಅವನಿಗೆ ಮೋಸ ಮಾಡ್ತಾ ಇದೆ, ಯಾವ ಮೋಹ ಮೋಸ ಮಾಡ್ತಾ ಇದೆ, ಆ ಮೋಹಕ್ಕೂ ಮೋಸ ಮಾಡ್ತಾನೆ ಅಜ್ಞಾನಿ. ಒಳಗಡೆ ಯಾವ ಆಸೆಗಳು ಹುಟ್ಟುತ್ತೆ, ಆ ಆಸೆಗಳಿಗೆ ಅಜ್ಞಾನಿ ಮೋಸ ಮಾಡಿಬಿಡ್ತಾನೆ. ಅವನು ಬುದ್ಧಿವಂತ ಇದ್ದಾನೆ. देखो, ಜ್ಞಾನಿ ಸಮ್ಯಕ್ ದೃಷ್ಟಿಯ ಅತಿ ದೊಡ್ಡ ಉಪಕಾರ ಏನು ನಮ್ಮ ಮೇಲೆ ಅಂದ್ರೆ, ಜ್ಞಾನಿ ಸಮ್ಯಕ್ ದೃಷ್ಟಿ ಇಷ್ಟಪಟ್ರೆ ಪ್ರಪಂಚದಲ್ಲಿ ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬಿಡ್ಬೋದು. समझ में आ रहा है ना? आध्यात्मिक व्यक्ति इतना निपुण होता है कि वो किसी को भी ठग सकता है, लेकिन ठगता नहीं. यही उसका उपकार है. आपने देखा ना, ಅಲ್ಪ ಸ್ವಲ್ಪ ಜ್ಞಾನ ಬಂದ ತಕ್ಷಣನೇ ಪ್ರಪಂಚದಲ್ಲಿ ವ್ಯಕ್ತಿ ಹೆಂಗೆ ಮೋಸ ಮಾಡಕ್ ಶುರು ಮಾಡ್ತಾನೆ ಅಂತ. दुकानें खड़ी कर लेता है अपनी, ದೊಡ್ಡ ದೊಡ್ಡ ಧರ್ಮದ ಶಾಪಿಂಗ್ ಕಾಂಪ್ಲೆಕ್ಸ್ ಓಪನ್ ಮಾಡ್ಬಿಡ್ತಾನೆ. ಯಾಕೆ? ಸ್ವಲ್ಪ ಬುದ್ಧಿವಂತಿಕೆ ಬಂದ್ಬಿಟ್ಟಿದೆ, ಮೋಸ ಮಾಡ್ತಾನೆ ಎಲ್ಲರೂ. ನೈ, ನಾವು ವಿಚಾರ ಮಾಡಬೇಕಿದೆ, ಯಾರಿಗೆ ಮೋಸ ಮಾಡ್ತಾ ಇದ್ದೀವಿ? अपने को ही ठग रहे, इसी को मायाचारी बोलते हैं. तो इसलिए अपना ही अहित होने वाला है. ನಮ್ಮದೇ ಅಹಿತ ಆಗುತ್ತೆ. किसी को कुछ पूछना?